ಆರಂಭ ಮಾಡಿಕೊಳ್ಳೋಣ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಸಾಯಂಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 70ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 70 ಮೊದಲನೇ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡ್ತಿರುವಂಥ ನಮ್ಮ ಸ್ವರ್ಗೀಯ ತಂದೆಯ ದೇವರೇ ಸ್ವಾಮಿ, ತಿರುಗುಂದಾವರ್ತಿ ಕರ್ತನೆ, ಈ ಸಾಯಂಕಾಲ ಜಾವದಲ್ಲಿ ಸ್ವಾಮಿ ನಿನ್ನ ಪ್ರೇಮಕ್ಕಳಾದಂಥ ನಾವು ತಿರುಗಿ ಸ್ವಾಮಿ ನಿನ್ನ ಪಾದ ಸಂಧಾನಕ್ಕೆ ಬರಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸಿದ್ದೆ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಬೆಳಗಿನಿಂದ ಈವರೆಗೂ ನಮ್ಮನ್ನು ಕಾಯ್ದು ಸ್ವಾಮಿ, ಎಲ್ಲ ಸಂಗತಿಗಳ ಮಧ್ಯದಲ್ಲಿ ಸ್ವಾಮಿ ನೀನು ನಮ್ಮ ಸಂಗಡಿಗನಾಗಿದ್ದು ಹೆಜ್ಜೆ ಹೆಜ್ಜೆಗೂ ಸ್ವಾಮಿ ನಮ್ಮನ್ನು ಕಾಯ್ದು ರಕ್ಷಿಸಿ ಸ್ವಾಮಿ, ತಿರುಗಿ ಸ್ವಾಮಿ ನಿನ್ನ ಶಿಲುಬೆ ಅಡಿಯಲ್ಲಿ ಬಂದು ಸ್ವಾಮಿ ನಿನ್ನನ್ನು ಆರಾಧಿಸುವಂತೆ ಕೊಟ್ಟಂಥ ಈ ಕೃಪೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ದೇವರು ನೀನು ಸ್ವಾಮಿ. ನಿನ್ನ ಪ್ರೀತಿಗೆ ಬದಲಾಗಿ ಕೊಡಲು ನಮ್ಮಲ್ಲೇನಿಲ್ಲ ಕರ್ತನೆ. ನಮ್ಮ ಜೀವಿತಗಳನ್ನು ನಿನಗೆ ಸಮರ್ಪಿಸ್ತೇವೆ ದೇವ. ಹೌದು ಸ್ವಾಮಿ, ನಮಗಾಗಿ ನಿನ್ನ ಮಗನನ್ನೇ ಸ್ವಾಮಿ ನಮಗಾಗಿ ನೀನು ಬಲಿಯಾಗಿ ಕೊಟ್ಟಿ ಕರ್ತನೆ. ಹೌದು ಸ್ವಾಮಿ, ಅದಕ್ಕೆ ಪ್ರತಿಯಾಗಿ ಕೊಡಲು ನಮ್ಮಲ್ಲೇನಿಲ್ಲ ದೇವರೇ. ನೀನು ಕೊಟ್ಟಂಥ ಜೀವಿತಾವಧಿಯಲ್ಲಿ ಸ್ವಾಮಿ ನಿನ್ನ ಮಹಿಮೆಗಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಕೃಪೆ ಕೊಡು ಕರ್ತನೆ. ತಿರುಗುಂದಾವರ್ತಿ ಸ್ವಾಮಿ ಇಲ್ಲಿ ಸೇರಿ ಬಂದಂಥ ನಿನ್ನ ಪ್ರಿಯ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ಯಾರು ಸ್ವಾಮಿ ಯಾವ ಕುಂದುಕೊರತೆಯಿಂದ ಸ್ವಾಮಿ ಬಂದಿದ್ದಾರೋ ಗೊತ್ತಿಲ್ಲ ಕರ್ತನೆ, ಎಲ್ಲವೂ ನಿನಗೆ ಗೊತ್ತು ಸ್ವಾಮಿ. ಎಲ್ಲವನ್ನು ಪರಿಹರಿಸಿ ಎಲ್ಲವನ್ನು ನೀಗಿಸು ಸ್ವಾಮಿ. ಇಂದು ನಿನ್ನ ವಾಕ್ಯವನ್ನು ಕೊಳ್ಳಿಗಿಂತ ನಿನ್ನ ಪ್ರಿಯ ಸೇವಕನನ್ನು ಆಶೀರ್ವದಿಸು ದೇವರೇ. ಅವರಿಂದ ಬರುವಂಥ ವಾಕ್ಯಗಳು ಸ್ವಾಮಿ ನಮ್ಮೆಲ್ಲರ ಹೃದಯಗಳನ್ನ ಬದಲಾಯಿಸಲಿ ಸ್ವಾಮಿ. ನಿನ್ನ ಆಶ್ರಮ ಈ ದಿನಗಳು ಸ್ವಾಮಿ ನಮ್ಮ ಜೀವಿತವನ್ನು ಬದಲಾಯಿಸಿ ನೂತನ ಜೀವಿತವನ್ನು ನಮಗೆ ಕೊಡಲು ಸಹಾಯ ಮಾಡಲಿ ಕರ್ತನೆ. ಹೌದು ಕರ್ತನೆ, ನಿನ್ನ ಸೇವಕನ ಬಾಯಿಂದ ಬರುವಂಥ ಒಂದೊಂದು ಮಾತುಗಳು ಸ್ವಾಮಿ ನಮ್ಮೆಲ್ಲರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡಲಿ ಸ್ವಾಮಿ. ಹೇಗೂ ಸ್ವಾಮಿ ನಮ್ಮೆಲ್ಲರ ಜೀವಿತದಲ್ಲಿ ಸ್ವಾಮಿ ನಿನ್ನ ಚಿತ್ತವೇ ನೆರವೇರಲಿ. ನಿನ್ನ ಘನವುಳ್ಳ ನಾಮಕ್ಕೆ ಇಂದಿಗೂ ಎತ್ತೆಂದಿಗೂ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಆಮೇನ್. ಈ ದಿನಕ್ಕೆ ನೇಮಕವಾದ ವೇದ ಭಾಗವನ್ನು ಓದಿ ಕೇಳುವ ಪೂರ್ವದಲ್ಲಿ ಹಾಡುವಂಥ ಸಂಕೀರ್ತನೆಗಳಲ್ಲಿ 65ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಯಲ್ಲಿ 65 ಮೊದಲನೇ ಮತ್ತು 2 ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ.
ಶ್ರಮಧ್ಯಾನದ 16ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಕೀರ್ತನೆ 119ನೇ ಅಧ್ಯಾಯ 9ರಿಂದ 16 ವಚನಗಳು. ಕೀರ್ತನೆ 119ನೇ ಅಧ್ಯಾಯ 9ರಿಂದ 16 ವಚನಗಳು. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಸ್ತುತಿಪಾತ್ರನಾದ ಯೆಹೋವನೇ, ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ನನ್ನ ತುಟಿಗಳು ನಿನ್ನ ವಿಧಿವಚನಗಳನ್ನೆಲ್ಲ ವರ್ಣಿಸುತ್ತವೆ. ಸರ್ವ ಸಂಪತ್ತಿನಲ್ಲಿ ಹೇಗೋ ಹಾಗೆಯೇ ನಿನ್ನ ಕಟ್ಟಳೆಯ ಮಾರ್ಗದಲ್ಲಿ ಆನಂದಿಸುತ್ತೇನೆ. ನಿನ್ನ ನೇಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷ್ಯಕರಿಸಿಕೊಳ್ಳುತ್ತೇನು. ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು. ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ ಎಂಬುದೇ. ನಾವು ತಂದ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಹಾಡುವಂತಹ ಸಂಕೀರ್ತನೆಗಳಲ್ಲಿ 71ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆ 71. Hallelujah.
ಕರ್ತನೆ, ನಾವಂತೂ ನಿನ್ನ ಕೃಪೆಯಿಂದಲೇ ಉಳಿದಿದ್ದೇವೆ ಎಂಬ ಅನುಭವದಿಂದ ನಿನ್ನ ಈ ಪರಿಶುದ್ಧವಾದಂಥ ಆಲಯದಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದೇವೆ. ನಿನ್ನನ್ನು ಆರಾಧಿಸುವಂಥದ್ದು ನಮಗೆ ಶ್ರೇಷ್ಠವಾದಂಥ ಸೌಭಾಗ್ಯ ಸ್ವಾಮಿ. ನೀನು ನಮ್ಮನ್ನು ಉಂಟು ಮಾಡಿ ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂಥ ಎಲ್ಲವನ್ನೂ ತಕ್ಕ ಸಮಯದಲ್ಲಿ ಒದಗಿಸಿಕೊಡುವಂಥ ಯೆಹೋವ ಈರೆ ಆಗಿ ಬಂದಿದ್ದೀ. ನಿನಗೆ ಸ್ತೋತ್ರ. ನಮ್ಮ ಜೀವಮಾನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಕಷ್ಟಗಳು, ನಷ್ಟಗಳು, ವಿವಿಧ ರೀತಿಯಾದಂಥ ಸಮಸ್ಯೆ, ಹೋರಾಟಗಳು, ಆಹ್ವಾನಗಳು ನಮ್ಮ ಮುಂದೆ ಬಂದು ನಿಂತಾಗ ಸ್ವಾಮಿ, ನಾವು ನಿನ್ನ ಮುಂದೆ ಬಂದು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ, ಕಣ್ಣೀರನ್ನು ಒರೆಸುವಂಥ, ನಮ್ಮ ಬಲಹೀನತೆಗಳನ್ನು ತೆಗೆದು ಹಾಕುವಂಥ ದೇವರಾಗಿದ್ದೇ. ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ನಿನ್ನ ಎಲ್ಲ ಉಪಕಾರ ನೆನೆಸಿಕೊಂಡು ನಿನ್ನ ಆಲಯಕ್ಕೆ ಬಂದು ಸ್ತೋತ್ರ ಸಲ್ಲಿಸುತ್ತಾ ನಮ್ಮನ್ನೇ ನಾವು ನಿನಗೆ ಸಮರ್ಪಿಸಿಕೊಡುತ್ತೇವೆ ಸ್ವಾಮಿ. ಬರುವಾಗ ಬರಿಗೈಲಿ ಬರಲಿಲ್ಲ. ನೀನು ಕೊಟ್ಟಂಥ ಆಶೀರ್ವಾದಗಳಲ್ಲಿ ಸ್ವಲ್ಪವಾದದ್ದನ್ನು ನಿನಗೋಸ್ಕರವಾಗಿ ತಂದಿದ್ದೇವೆ ಸ್ವಾಮಿ. ಇದನ್ನು ನೀನು ಸ್ವೀಕರಿಸು. ಯಾವ ರೀತಿಯಲ್ಲಿ 5 ರೊಟ್ಟಿ 2 ಮೀನನ್ನು ನೀನು ಎಲ್ಲರಿಗೂ ಕೂಡ ಹಂಚುವಂತೆ ಮಾಡಿದೆಯೋ ಅದೇ ರೀತಿಯಲ್ಲಿ ಇದನ್ನು ಸ್ವೀಕರಿಸಿ ಆಶೀರ್ವದಿಸಿ ನಿನ್ನ ಸೇವೆಗೆ, ನಿನ್ನ ಜನರ ಅಭಿವೃದ್ಧಿಗೂ ಸಭಾ ಸೇವೆಗೂ ಉಪಯೋಗಿಸಿಕೊ ಎಂಬುದಾಗಿ ನಿನ್ನಲ್ಲಿ ಪ್ರೀತಿಯಿಂದ ಬೇಡುತ್ತೇವೆ ಸ್ವಾಮಿ. ಬಂದಂಥ ನಮ್ಮೆಲ್ಲರನ್ನು, ಬಾರದೇ ಇರತಕ್ಕಂಥವರನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ. ಈ ಕಾಣಿಕೆಯನ್ನು ಸ್ವೀಕರಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್. ಸೇವಕರಿಂದ ದೇವರ ವಾಕ್ಯವನ್ನು ಕೇಳುವ ಪೂರ್ವದಲ್ಲಿ ಹಾಡುವಂಥ ಸಂಗೀತಗಳಲ್ಲಿ 152ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 152 ಮೊದಲನೇ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಕರ್ತನೇ, ನಿನ್ನ ವಾಕ್ಯ ಕೇಳುವುದಕ್ಕೆ ನಾವು ಬಂದಿದ್ದೇವಲ್ಲ, ನೀನು ನಮ್ಮ ಸಂಗಡ ಮಾತನಾಡು ಸ್ವಾಮಿ. ಯಾವ ವಿಚಾರಗಳು ನಮಗೆ ಅಡ್ಡಿ ಮಾಡುತ್ತವೋ ಅವುಗಳೆಲ್ಲ ನಮ್ಮಿಂದ ತೆಗೆದು ಹಾಕು. ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸಲಿ ಸ್ವಾಮಿ. ನಿನ್ನ ವಾಕ್ಯ ನಮ್ಮನ್ನು ಎಚ್ಚರಿಸಲಿ. ನಿನ್ನ ವಾಕ್ಯ ನಮ್ಮನ್ನು ಸಂತೈಸಲಿ ಅಪ್ಪ. ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಸೇವಕನನ್ನು ನೀನಿಟ್ಟು ನೀನೇ ಮಾತನಾಡು ಸ್ವಾಮಿ. ನಿನಗೆ ಮಹಿಮೆ ಆಗಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.
ಕೆಲವು ಗೀತೆಗಳನ್ನು ಹಾಡಿಕೊಳ್ತಾ ದೇವರಿಗೆ ಮಹಿಮೆ ಸಲ್ಲಿಸೋಣ. ದೇವರನ್ನು ಆರಾಧಿಸುವಂಥದ್ದು ದೇವರು ನಮಗೆ ಕೊಟ್ಟಿರುವಂಥ ಶ್ರೇಷ್ಠವಾದಂಥ ಸೌಭಾಗ್ಯ. ಕೆಲವು ಹಾಡುಗಳನ್ನು ಹಾಡಿಕೊಳ್ಳುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಎಲ್ಲ ಬರುವಂಥ ಹಾಡುಗಳು. ದಯಮಾಡಿ ಜೊತೆಗೆ ಹಾಡುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ, ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯರೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ನನ್ನ ಪ್ರಿಯರೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿಮ್ಮಡಿಲಲ್ಲಿ ನನಗೆ ಸುಖವು. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ, ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನೀನಿದ್ದರೆ ನನಗೆ ಸಾಕು. ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುವಂಥ ಅನುಭವವೇ ನಮ್ಮನ್ನು ಅನೇಕ
ಸವಾಲುಗಳನ್ನು ಎದುರಿಸಕ್ಕೆ ಶಕ್ತರನ್ನಾಗಿ ಮಾಡುವಂಥದ್ದಾಗಿದೆ. ನೀನೇ ಸಾಕು, ನೀ ನನ್ನ ಏಸಯ್ಯ. ನೀನೇ ಸಾಕು, ನೀ ನನ್ನ ಏಸಯ್ಯ. ಈ ಜೀವಿತ ಯಾತ್ರೆಯಲ್ಲಿ ನೀನೇ ಸಾಕು, ನೀ ನನ್ನ ಏಸಯ್ಯ. ಈ ಜೀವಿತ ಯಾತ್ರೆಯಲ್ಲಿ ಜಯವೇ ಜಯವೇ ನೀನಿರಲು ನನಗೆ ಜಯವೇ 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 ನೀನಿರಲು ನನಗೆ ಜಯವೇ. ನೀನೇ ಸಾಕು, ನೀ ನನ್ನ ಏಸಯ್ಯ. ಜೀವಿತ ಯಾತ್ರೆಯಲ್ಲಿ ರೋಗ ಹಿಂಬಾಲಿಸುವಾಗ ಭಯಪಡೆನು ನಾನೆಂದಿಗೂ. ರೋಗ ಸೌಖ್ಯದಾತ ಯೆಹೋವಾ ರಾಫ, ನೀನೇ ನನ್ನ ಏಸಯ್ಯ. ರೋಗ ದುಃಖ ನನ್ನ ಹಿಂಬಾಲಿಸುವಾಗ ಭಯಪಡೆನು ನಾನೆಂದಿಗೂ. ರೋಗ ಸೌಖ್ಯದಾತ ಯೆಹೋವಾ ರಾಫ, ನೀನೇ ನನ್ನ ಏಸಯ್ಯ. ನನ್ನ ನಾವಿಕ ನೀನೇನಯ್ಯ, ನನ್ನ ಜೊತೆಗಾರ ನೀನೇನಯ್ಯ. ನನ್ನ ನಾವಿಕ ನೀನೇ ಅಯ್ಯ, ನನ್ನ ಜೊತೆಗಾರ ನೀನೇ ಅಯ್ಯ. ಜಯವೇ ಜಯವೇ ನೀಯಲು ನನಗೆ ಜಯವೇ 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 ನೀನಿರಲು ನನಗೆ ಜಯವೇ. ನೀನೇ ಸಾಕು, ನೀ ನನ್ನ ಏಸಯ್ಯ. ಜೀವಿತ ಯಾತ್ರೆಯಲ್ಲಿ ದುಷ್ಟ ಸೈನ್ಯ ನನ್ನನ್ನು ಎದುರಿಸುವಾಗ ಭಯಪಡೆನು ನಾನೆಂದಿಗೂ. ದುಷ್ಟ ಸೈನ್ಯ ನನ್ನನ್ನೆದುರಿಸುವಾಗ ಭಯಪಡೆನು ನಾನೆಂದಿಗೂ. ಯುದ್ಧ ವೀರ ಶೂರ ಯೆಹೋವಾ ನೀಸಿ, ನೀನೇ ನನ್ನ ಏಸಯ್ಯ. ದುಷ್ಟ ಸೈನ್ಯ ನನ್ನನ್ನೆದುರಿಸುವಾಗ ಭಯಪಡೆನು ನಾನೆಂದಿಗೂ. ಯುದ್ಧ ವೀರ ಶೂರ ಯೆಹೋವಾ ನೀಸಿ, ನೀನೇ ನನ್ನ ಏಸಯ್ಯ. ನನ್ನ ಜಯ ಧ್ವಜ ನೀನೇ ಅಯ್ಯ, ನನ್ನ ಜೊತೆಗಾರ ನೀನೇ ಅಯ್ಯ. ನನ್ನ ಜಯ ಧ್ವಜ ನೀನೇ ಅಯ್ಯ, ನನ್ನ ಜೊತೆಗಾರ ನೀನೇ ಅಯ್ಯ. ಜಯವೇ ಜಯವೇ ನೀನಿರಲು ನನಗೆ ಜಯವೇ 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 ನೀನಿರಲು ನನಗೆ ಜಯವೇ. ನೀನೇ ಸಾಕು, ನೀ ನನ್ನ ಏಸಯ್ಯ.
ಸಾಕು ನೀ ನನ್ನ యేసయ్య, ಈ ಜೀವಿತ ಯಾತ್ರೆಯಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಹಾಡುತ್ತಾ ಕೊಂಡಾಡುವುದು, ಮಹಿಮೆ ಪಡಿಸುವಂಥದ್ದು ನಮಗೆ ದೇವರು ಕೊಟ್ಟಿರುವಂಥ ಸೌಭಾಗ್ಯ. ಆರಾಧನೆ ಆರಾಧನೆ ಎಂಬ ಗೀತೆಯನ್ನು ಹಾಡಿಕೊಳ್ಳೋಣ. ಆಕಾಶವು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ. ನಾವೆದ್ದು ನಿಂತುಕೊಂಡು ದೇವರನ್ನು ಆರಾಧನೆ ಮಾಡೋಣ. ಕೈಗಳನ್ನೆತ್ತಿ ದೇವರನ್ನು ಆರಾಧನೆ ಮಾಡುವಂಥದ್ದು ನಾವು ಕಲಿತುಕೊಂಡಿರುವಂಥ ವಿಶೇಷವಾದಂಥ ಆರಾಧನೆಯ ಒಂದು ರೀತಿ. ಮನಪೂರ್ವಕವಾಗಿ ನಾವು ದೇವರ ಮುಂದೆ ಯಥಾರ್ಥವಾಗಿ ದೇವರನ್ನೇ ಹೊರತು ಬೇರೆ ಯಾರನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ದೇವರಿಗೆ ಮಹಿಮೆ ಸಲ್ಲಿಸೋಣ. ಆರಾಧನೆ 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 ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ. ಮಹಿಮ ಸಿಂಹಾಸನನೇ ಆರಾಧನೆ. ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ. ಮಹಿಮ ಸಿಂಹಾಸನನೇ ಆರಾಧನೆ. ಆರಾಧನೆ 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 ಆರಾಧನೆ. ಆಕಾಶವು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ. ಆಕಾಶವು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ. ನೀನೇ ರಾಜನು, ನೀನೇ ರಾಜನು. ಹಾಡಿ. ನೀನೇ ರಾಜನು, ನೀನೇ ರಾಜನು. ಅಬ್ರಹಾಮನ ದೇವರಿಗೆ ಆರಾಧನೆ, ಇಸಾಕನ ದೇವರಿಗೆ ಆರಾಧನೆ. ಅಬ್ರಹಾಮನ ದೇವರಿಗೆ ಆರಾಧನೆ, ಇಸಾಕನ ದೇವರಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ನನ್ನ ಕೋಟೆಯು ನೀನೆ, ನನ್ನ ಆಶ್ರಯ ನೀನೆ, ನನ್ನ ರಕ್ಷಣ ದುರ್ಗ. ನನ್ನ ಕೋಟೆಯು ನೀನೆ, ನನ್ನ ಆಶ್ರಯ ನೀನೆ, ನನ್ನ ರಕ್ಷಣ ರಾಜನು. ನೀನೆ ರಾಜನು. ಇಸ್ರಾಯೇಲ ದೇವರಿಗೆ ಆರಾಧನೆ, ನಮ್ಮ ಒಳ್ಳೆ ಕುರುಬನಿಗೆ ಆರಾಧನೆ. ಇಸ್ರಾಯೇಲ ದೇವರಿಗೆ ಆರಾಧನೆ, ನಮ್ಮ ಒಳ್ಳೆ ಕುರುಬನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಎಲ್ಲರೂ ಆರಾಧನೆ, ಕೈಗಳನ್ನೆತ್ತಿ ಆರಾಧನೆ ಆರಾಧನೆ. ಒನ್ ಲಾಸ್ಟ್ ಟೈಮ್
ಆರಾಧನೆ 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 ಆರಾಧನೆ. ದೇವರ ಹಾಗೆ ನಮಗೆ ಯಾರೂ ಇಲ್ಲ. ಯಾಕಂದರೆ ದೇವರಷ್ಟು ಪ್ರೀತಿ ಮಾಡುವಂಥ ಯಾರೂ ಈ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಹಾಗೆ ದೇವರಿಲ್ಲ, ನೀನಿಲ್ಲದಿದ್ದರೆ ನಾನೇ ಇಲ್ಲ. ನಿನ್ನ ಹಾಗೆ ದೇವರಿಲ್ಲ, ನೀರಿಲ್ಲದಿದ್ದರೆ ನಾನು ಇಲ್ಲ. ಕಣ್ಣಲ್ಲಿ ಕಣ್ಣಾಗಿ ಇರುವ ಹೂವೇ, ಕಣ್ಣಲ್ಲಿ ಕಣ್ಣಾಗಿ ಇರುವ ಹೂವೇ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಹಾಗೆ ದೇವರಿಲ್ಲ, ನೀರಿಲ್ಲದಿದ್ದರೆ ನಾನು ಇಲ್ಲ. ಮುಳ್ಳಿನ ಹಾದಿಯಲ್ಲಿ ನಡೆದೇನೋ, ನನ್ನ ಬಾಳನ್ನು ಕಳೆದೇನಾ. ಮುಳ್ಳಿನ ಹಾದಿಯಲ್ಲಿ ನಡೆದೇನೋ, ನನ್ನ ಬಾಳನ್ನು ಕಳೆದೇನಾ. ನೀರಿಲ್ಲದ ಮೀನಿನಂತೆ ತವಕಿಸಿದೆ, ಇಲ್ಲದ ತಬ್ಬಲಿಯಂತೆ ಅತ್ತೆನು ನಾ. ನೀರಿಲ್ಲದ ನೀರಿನಂತೆ ತವಕಿಸಿದೆ, ಇಲ್ಲದ ತಬ್ಬಲಿಯಂತೆ ಅತ್ತೆನು ನಾ. ಎದೆಯಲ್ಲಿ ಒರಗಿಸಿದೆ, ನನ್ನ ತಾಯಿಯಂತೆ ಕಾದಿರುವೆ. ಎದೆಯಲ್ಲಿ ಒರಗಿಸಿದೆ, ನನ್ನ ತಾಯಿಯಂತೆ ಕಾದಿರುವೆ. ಜೊತೆಗಾರನೆ, ನನ್ನ ಜೊತೆಗಾರನೆ, ನನ್ನ ಸಂತೈಸುವ ತಾಯೇ. ಜೊತೆಗಾರನೆ, ನನ್ನ ಜೊತೆಗಾರನೆ, ನನ್ನ ಸಂತೈಸುವ ತಾಯೇ. ನನ್ನ ಸಂತೈಸುವ ತಾಯೇ, ನನ್ನ ಸಂತೈಸುವ ತಾಯೇ. ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಯೇಸುವೇ. ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಯೇಸುವೇ. ಯೋಸೇಫರಂತೆ ಒಳ್ಳೆ ಶಿಸ್ತು ನನಗಿಲ್ಲ, ನೋಹಾನಂತೆ ನನ್ನಲ್ಲಿ ನೀತಿಯೂ ಇಲ್ಲ. ಅಬ್ರಹಾಮನಂತೆ ನನಗೆ ನಂಬಿಕೆ ಇಲ್ಲ, ದಾನಿಯೇಲನಂತೆ ಪ್ರಾರ್ಥನೆ ಜೀವಿತವಿಲ್ಲ. ನಾನಾಗಿ ಬಂದಿರುವೆನು, ನಾನಾಗಿಯೇ ಬಂದಿರುವೆನು. ನೀನೆಂದು ನನ್ನನ್ನು ಸ್ವೀಕರಿಸುವೆಯಾ, ನಿನ್ನಯ ರಾಜ್ಯದಲ್ಲಿ
ಸೇರಿಸುವೆಯ. ನೀನಿಂದು ನನ್ನನ್ನು ಸ್ವೀಕರಿಸುವೆಯ. ನಿನ್ನಯ ರಾಜ್ಯದಲ್ಲಿ ಸೇರಿಸುವೆಯ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿಯನ್ನ ಕೊಂಡಾಡುವೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ನಿನ್ನ ಎಂದೆಂದು ಕೊಂಡಾಡುವೆ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು ಎಲ್ಲರೂ ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ನಿನ್ನ ಎಂದೆಂದು ಕೊಂಡಾಡುವೆ. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ನಿನ್ನ ಸ್ತುತಿಸಿ ಕೊಂಡಾಡುವೆ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಹೌದು ಸ್ವಾಮಿ, ನೀನೊಬ್ಬನೇ ಯೋಗ್ಯನು, ನಿನ್ನ ಹಾಗೆ ಯಾರು ಇಲ್ಲಪ್ಪ. ಈ ಹೊತ್ತು ನಮ್ಮ ಸಂಗಡ ನೀನು ಮಾತನಾಡಪ್ಪ. ನಿನ್ನನ್ನು ಸ್ತುತಿಸಿ ಕೊಂಡಾಡಿದ್ದೇವೆ, ಹೃದಯ ಪೂರ್ವಕವಾಗಿ ಕೊಂಡಾಡಿದ್ದೇವೆ ಸ್ವಾಮಿ. ಈಗ ನಮ್ಮೊಂದಿಗೆ ಮಾತನಾಡು ಕರ್ತನೆ. ನನ್ನ ಶರಣನೆ, ನನ್ನ ವಿಮೋಚಕ, ನನ್ನ ಮಾತು ನಮ್ಮೆಲ್ಲರ ಹೃದಯ ನಿನಗೆ ಸಮರ್ಪಕವಾಗಿರಲಿ. ಆಮೇಲೆ ದಯಮಾಡಿ ಸಭೆಯರು ಕುಳಿತುಕೊಳ್ಬಹುದು. ಈ ಹೊತ್ತು ನಮಗೆ ನೇಮಕವಾಗಿರುವಂಥ ಶೀರ್ಷಿಕೆ ಅಥವಾ ವಿಚಾರ ಏನು? ಕ್ರೂಜಿತನ ಕರೆ ಯುವ ಜನರಿಗೆ. ನಮಗೆ ಕೊಟ್ಟಿರ್ತಕ್ಕಂಥ ವಾಕ್ಯ ಭಾಗ ಯೇಸು ಸ್ವಾಮಿ ಹತ್ರ ಬರುವಂಥ ಒಬ್ಬ ಯವನಸ್ಥ. ಈ ಯವನಸ್ಥ ಮಗ ಯಾವ ರೀತಿಯಲ್ಲಿದೆ, ಎಂಥ ಸ್ಥಿತಿ ಅವನು? ಸಿರಿವಂತನು. ವೆರಿ ಗುಡ್. ಸಿರಿವಂತನು, ಯಹೂದ್ಯನು. ಯೇಸು ಸ್ವಾಮಿ ಹತ್ರ ಬಂದು ಅವನು ಕೇಳುವಂಥದ್ದೇನು? ಏನು ಕೇಳ್ತಾನೆ? ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ವೆರಿ ಗುಡ್ ಕ್ವೆಶ್ಚನ್. ಯವನಸ್ಥರು ಅನೇಕ ರೀತಿಯಲ್ಲಿ ಒಂದು ಕ್ವೆಸ್ಟ್ ಸೀಕಿಂಗ್ ಅಂದರೆ ಹುಡುಕುವಂಥದ್ದು, ಮತ್ತೇನಂದರೆ ಅಚೀವ್ ಮಾಡುವಂಥದ್ದು, ಏನಾದರೂ ಒಂದು ನಾನು ಮಾಡಬೇಕು ಅನ್ನೋಂಥದ್ದು ಯೌವನ ಪ್ರಾಯದಲ್ಲಿ ಇರ್ತದೆ. ಮಕ್ಕಳಲ್ಲಿರುವಾಗ ಬೇರೆ ರೀತಿಯಾದಂಥದ್ದು ಇರ್ತದೆ, ಅಂದರೆ ಏನೇನೋ ಹೊಸದಾಗಿ ತಿಳ್ಕೊಳ್ಬೇಕು. ಯೌವನ ಪ್ರಾಯಕ್ಕೆ ಬಂದಾಗ ಐ ನೀಡ್ ಟು ಅಚೀವ್, ದೊಡ್ಡದಾದಂಥದ್ದನ್ನು ನಾನು ಸಾಧನೆ ಮಾಡಬೇಕು, ಅಸಾಧ್ಯವಾದಂಥ ಎತ್ತರಕ್ಕೆ ಬೆಳೆಯಬೇಕು. ಇದು ಸಾಧಾರಣವಾಗಿ ಯವನಸ್ಥರಿಗೆ ಇರಬೇಕಾದದ್ದು. ಅದು ಇಲ್ಲದೇ ಇದ್ದರೆ ಯವನಸ್ಥರು ಅಂತ ಹೇಳೋದಿಲ್ಲ. ಬೇರೆಯವ್ರಿಗೂ ಯವನಸ್ಥರಿಗೂ ವ್ಯತ್ಯಾಸ ಇರೋದಿಲ್ಲ. ಯಾಕಂದರೆ ಯೌವನ ಜೀವನದಲ್ಲಿ ದೇವರು ಕೊಡುವಂಥ ಅದ್ಭುತವಾದಂಥ ಸಮಯ. ಯಾಕಂದರೆ ಅವರ್ ಹೆಲ್ತ್ ಇಸ್ ಅಟ್ ದ ಪೀಕ್. ನಮಗೆ ಒಳ್ಳೆ ಆರೋಗ್ಯ ಇರ್ತದೆ, ನಾವು ಏನು ಬೇಕಾದರೂ ಮಾಡುವಂಥ ಶಕ್ತಿ ನಮಗಿರ್ತದೆ, ಏನು ಬೇಕಾದರೂ ಮಾಡುವಂಥ ಮನಸ್ಸಿರ್ತದೆ. ಇದು ಯೌವನ ಪ್ರಾಯ, ದ ಬೆಸ್ಟ್, ದ ಪ್ರೈಮ್ ಆಫ್ ಲೈಫ್ ಅಂತ ಹೇಳ್ತಾರೆ. ನೋಡಿ, ಎಲ್ಲ ಸಾಧನೆಗಳನ್ನು ಮಾಡುವಂಥ
ವ್ಯಕ್ತಿಗಳು ನೋಡಬೇಕಾದ್ರೆ ಅದು ಯೌವನ ಪ್ರಾಯದಲ್ಲಿ. ಅದು ಮೀರಿ ಕೆಲವರು ವಯಸ್ಸಾದಂಥವರು ಕೂಡ ಅನೇಕ ವಿಚಾರಗಳಲ್ಲಿ ಏನು ಹೇಳ್ತಾರೆ, ಯಶಸ್ಸನ್ನು ಗಳಿಸಿದ್ದಾರೆ, ಅಸಾಧ್ಯವಾದದ್ದನ್ನು ಮಾಡಿದ್ದಾರೆ. ಅಂದರೆ ಅವ್ರ ಮನಸ್ಸು ಸ್ಟಿಲ್ ಯಂಗ್. ಅದಕ್ಕೆ ಯಾವಾಗಲೂ ಹೇಳಂತ ಕೆಲವ್ರನ್ನ ನೋಡಿದ್ರೆ ನಾವು ಹೇಳ್ತೀವಿ ಏನಂತಂದರೆ, ಯು ನೆವರ್ ಸೀಮ್ ಟು ಗ್ರೋ ಓಲ್ಡ್ ಅಂತ. ಕೆಲವ್ರು ನೋಡಬೇಕಾದ್ರೆ ಅವರು ಯಾವ ರೀತಿಯಲ್ಲಿ ಅವರು ಬಲಹೀನತೆಗಳೇ ಇಲ್ಲದಿರುವಂಗೆ ಇರ್ತಾರೆ. ಅದೇ ಇನ್ನು ಕೆಲವರು ಉಲ್ಟಾ ಯೌವನಸ್ಥರು, ಅಯ್ಯೋ ಜೀವನ ಹಿಂಗೆ ಅಂತ. ಕೆಲವ್ರು ಕೇಳಿದಾಗ ನಾನು ಹೇಳ್ತಾರೆ, ಹೇಗಿದ್ದೀರಿ, ಊರು ಹೋಗು ಕಾಡು ಬಾ ಅಂತ ಇದೆ ಅವರೇ ಅಂತಾರೆ. ಅಂದರೆ ಜೀವನದಲ್ಲಿ ಉತ್ಸಾಹನೇ ಇಲ್ಲದೆ ಇರೋವಂಥದ್ದು. ಆಗಲೇ ನಾನು ಹೇಳ್ತೀನಿ, ಆಗಲೇ ವಯಸ್ಸಾಯಿತು ಅಂತ. ಉತ್ಸಾಹ ತುಂಬಿದಂಥ ಜೀವನ ಯೌವನ ಪ್ರಾಯ. ಇಂಥ ಯೌವನದಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಏನಂತೆ ನಿರ್ಮಾಣಕನ ಅಥವಾ ನಿನ್ನ ಸೃಷ್ಟಿಕರ್ತನನ್ನು ಕಂಡುಕೋ. ಗೆಟ್ ಟು ನೋ ಯುವರ್ ಕ್ರಿಯೇಟರ್, ಗೆಟ್ ಟು ನೋ ಯುವರ್ ಮೇಕರ್. ಯಾಕೆ ನನ್ನ ಸೃಷ್ಟಿಕರ್ತನನ್ನು ಕಂಡುಕೊಳ್ಳಬೇಕಂದ್ರೆ, ನಾನು ನನ್ನ ಜೀವನದ ಉದ್ದೇಶ ತಿಳ್ಕೊಳ್ಳುವುದಕ್ಕೆ. ಯಾವುದಾದ್ರು ಒಂದು ವಸ್ತು ಅದು ಸೃಷ್ಟಿ ಮಾಡಿದರೆ ಅದನ್ನು ಉಂಟು ಮಾಡಿದವನಿಗೆ ಗೊತ್ತು, ವೈ ಹಿ ಹ್ಯಾಸ್ ಮೇಡ್ ದ್ಯಾಟ್. ಯಾವುದೇ ಒಂದು, ಈಗ ಒಂದು ಮೊಬೈಲ್ ಫೋನ್ ಅದನ್ನು ಮಾಡಿದರೆ ಅದರಲ್ಲಿ ಏನೇನೆಲ್ಲ ಮಾಡ್ಬೋದು, ಅದು ಯಾತಕ್ಕೋಸ್ಕರವಾಗಿ ಅಂತ ಮಾಡಿದಂಥವನಿಗೆ ಗೊತ್ತು. ನಮ್ಮನ್ನು ಉಂಟು ಮಾಡಿದಂಥವನು ಯಾರು? ನನ್ನ ಸ್ವಾಮಿ. ನನ್ನನ್ನು ರಚಿಸಿದ್ದಾನೆ. ಹಿ ಹ್ಯಾಸ್ ಮೇಡ್ ಮೀ ಸೋ ಬ್ಯೂಟಿಫುಲ್. ನನ್ನನ್ನು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ನನ್ನಲ್ಲಿ ತಲಾಂತುಗಳನ್ನು ತುಂಬಿದ್ದಾನೆ, ನನ್ನಲ್ಲಿ ಶಕ್ತಿಯನ್ನು ತುಂಬಿದ್ದಾನೆ, ನನ್ನಲ್ಲಿ ಉತ್ಸಾಹ ತುಂಬಿದ್ದಾನೆ. ನಾನೇನು ಮಾಡಬೇಕು? ನನ್ನ ಸೃಷ್ಟಿಕರ್ತನನ್ನು ನಾನು ತಿಳ್ಕೊಂಡು, ಸೃಷ್ಟಿಕರ್ತನು ನನ್ನಿಂದ ಏನು ಬಯಸ್ತಾನೆ ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡು ನನ್ನ ಜೀವನವನ್ನು ಕ್ರಮಪಡಿಸಿಕೊಳ್ಳಬೇಕು. ನನ್ನ ಜೀವನವನ್ನು ಅದ್ಭುತಕರವಾಗಿ ನಡೆಸಿಕೊಂಡು ದೇವರ ಉದ್ದೇಶ ನಮ್ಮ ಜೀವನದಲ್ಲಿ ನೆರವೇರುವಂತೆ ಮಾಡಬೇಕು. ಅದು ಯೌವನ ಪ್ರಾಯದಲ್ಲಿ ಮಾಡಿದಾಗ ಶ್ರೇಷ್ಠವಾದಂಥದ್ದಾಗ್ತದೆ. ಒಂದು ಸಾರಿ ಒಬ್ಬ ಮಿಷನರಿ ಆಫ್ರಿಕಾ ದೇಶದಲ್ಲಿ ಹೋಗಿ ಮಿಷನರಿ ಅವರು ಕೆಲಸ ಮಾಡುವಾಗ ಅವರಿಗೆ ಬಹಳ ಒಂದು ದೊಡ್ಡ ಸಮಸ್ಯೆ ಏನಂದರೆ, ಜನ ತುಂಬ ಇದ್ದಾರೆ, ಬೇರೆ ಬೇರೆ ಸ್ಥಳಗಳಲ್ಲಿ ಜನ ಇದ್ದಾರೆ, ಆದರೆ ಅವ್ರಿಗಿನ್ನೂ ಯೇಸುವಿನ ಅರಿವಿಕೆ ಉಂಟಾಗಿಲ್ಲ. ಅದಕ್ಕೆ ಅವರು ತಮ್ಮದೇ ಆದಂಥ UK ಯುನೈಟೆಡ್ ಕಿಂಗ್ಡಮ್ನಲ್ಲಿ ಒಂದು ಸ್ಥಳದಲ್ಲಿ ಅವರು ಚರ್ಚ್ನಿಂದ ಹೋಗಿದ್ರು. ಅಲ್ಲಿ ಅವರು ವಾಪಸ್ ಬಂದವರು ಹೇಳಿದ್ರು, ಅಯ್ಯವರಿಗೆ ನಾನು ಇವತ್ತು ಈ ದಿವಸ ಒಂದು ದಿವಸ ನೇಮಿಸಿ ನಾನು ಪ್ರಸಂಗ ಮಾಡ್ತೇನೆ. ನಾನು ಜನರಿಗೋಸ್ಕರವಾಗಿ ಒಂದು ಕೂಗು ಕೊಡ್ತೇನೆ. ಐ ವಿಲ್ ಗಿವ್ ಎನ್ ಆಲ್ಟರ್ ಕಾಲ್ ಫಾರ್ ಪೀಪಲ್ ಟು ಕಮ್ ಫಾರ್ ದ ಮಿನಿಸ್ಟ್ರಿ ಅಂಡ್ ಮಿಷನ್ ಇನ್ ಆಫ್ರಿಕಾ. ಈ ಆಫ್ರಿಕಾ ದೇಶಕ್ಕೆ ಕೆಲಸಕ್ಕೆ ಅಂದರೆ ನಿಯೋಗಕ್ಕೆ, ದೇವರ ಕಾರ್ಯಕ್ಕೋಸ್ಕರವಾಗಿ, ಸೇವೆಗೋಸ್ಕರವಾಗಿ ಹೋಗಬೇಕೆಂಬುದಾಗಿ ನಾನು ಅವತ್ತು ಪ್ರಸಂಗ ಮಾಡಿ ಕರೆ ಕೊಡ್ತೇನೆ. ಎಷ್ಟು ಜನ ಬರ್ತಾರೋ ನಮಗೆ ಸಂತೋಷ, ಅವರನ್ನು ನಾವಲ್ಲಿ ಕಳಿಸ್ಬೋದು ಅಂತ. ಅವ್ರಿಗೆ ಸಮಯ ಕೊಟ್ಟರು. ಆದರೆ ಈ ದೇಶಗಳಲ್ಲಿ ನಾವು ನೋಡಬೇಕಾದ್ರೆ ಏನಂತಂದರೆ, ಸಡನ್ನಾಗಿ ಮಳೆ ಬರ್ತದೆ. ನಮ್ಮ ಥರ ಮಳೆ ಕಾಲ, ಬಿಸಿಲು ಕಾಲ ಹಿಂಗೆಲ್ಲ ಇರೋದಿಲ್ಲ. ಸಡನ್ನಾಗಿ ಯಾವಾಗಾದ್ರೂ ಮಳೆ ಬರ್ಬೋದು. ಆ ಒಂದು ದಿವಸ ಇವನೇನು ಅವರು ಹೋಗಬೇಕು ಆಲಯಕ್ಕೆ, ಆಗ ಜೋರಾಗಿ ಮಳೆ. ಆಗ ಅವ್ರಿಗೆ ಬೇಸರ ಆಯ್ತು, ಅಯ್ಯೋ ಜನ ಎಲ್ಲಿ ಬರ್ತಾರೆ, ನಾನು ಇವತ್ತು ಪ್ರಸಂಗ ಮಾಡ್ತೀನಿ, ನಾನು ಇವತ್ತು ಕರೆ ಕೊಡ್ತೀನಲ್ಲ, ಜನ ಬರೋದಿಲ್ಲ. ಹೋಗ್ತಾರೆ, ಚರ್ಚ್ಗೆ ಹೋಗ್ತಾರೆ, ನೋಡ್ತಾರೆ. ಆಗ ನೋಡ್ತಾರೆ ಯಾರು ಯೌವನಸ್ಥರಿಲ್ಲ, ವಯಸ್ಸಾದಂಥವ್ರು ಬಂದು ಕೂತಿದ್ದಾರೆ. ಈ ಮನುಷ್ಯನ ಭಾಳ ಬೇಸರ ಆಯಿತು. ಕೇಳಿದ, ದೇವ್ರೆ ಏನಪ್ಪ, ನಾನು ಸೇವೆಗೋಸ್ಕರವಾಗಿ ಯೌವನಸ್ಥರು ಬರಬೇಕಂದ್ರೆ ಅಲ್ಲಿ ಬರಬೇಕಂದ್ರೆ ಖಂಡಿತವಾಗಿಯೂ ಯೌವನ ಪ್ರಾಯದವರು ಬಂದು ಅಲ್ಲಿನ ಭಯಂಕರವಾದಂಥ ಪರಿಸ್ಥಿತಿಗಳು, ಅದಕ್ಕೋಸ್ಕರವಾಗಿ ಅವರು ಭಾಳ ಪ್ರಾರ್ಥನೆ ಮಾಡಿ ಆದರೂ ಹೇಳ್ತಾರೆ, ನಾನು ಏನು ಮಾಡಬೇಕಂತಿದ್ದೀನೋ ಇವತ್ತು ಮಾಡ್ತೀನಿ ಅಂತ ಹೇಳಿ ಅವತ್ತು ಪ್ರಸಂಗ ಮಾಡಿ ಕೊನೆಗೆ ಆಲ್ಟರ್ ಕಾಲ್ ಕೂಗ್ತಾರೆ. ಯಾರು ನನಗೋಸ್ಕರವಾಗಿ, ದೇವರು ಕರಿತಾ ಇದ್ದಾನೆ, ಯಾರು ನನಗೋಸ್ಕರವಾಗಿ ಬರ್ತೀರಿ? ಹೂ ವಿಲ್ ಕಮ್ ಫಾರ್ ಮೀ ನೌ? ಹೂ ಇಸ್ ಇಟ್ ದಟ್ ವಿಲ್ ಕಮ್ ಫಾರ್ ಮೀ? ಜೋರಾಗೆ ಕೂಗ್ಕೊಳ್ತಾ ಇದ್ದಾರೆ. ಯಾರೂ ಇಲ್ಲ. ಕೊನೆಗೆ ಒಂದು ಸ್ವರ ಕೇಳ್ತು. ಏನಂತಂದರೆ, ಆರ್ಗನ್ ಬಾರಿಸ್ತಾರೆ ಚರ್ಚ್ಗಳಲ್ಲಿ, ಪೈಪ್ ಆರ್ಗನ್ಗಳಿರ್ತವೆ. ಆ ಪೈಪ್ ಆರ್ಗನ್ ಏನಂತಂದರೆ, ಪೈಪ್ ಆರ್ಗನ್ ಬಾರಿಸೋದಕ್ಕೆ ಒಂದು ಬ್ಲೋವರ್ಸ್ ಅಂತ ಇರ್ತದೆ. ಬ್ಲೋ ಮಾಡಬೇಕು ಅದನ್ನು, ದೊಡ್ಡ ದೊಡ್ಡ ಆರ್ಗನ್ ಅದು. ಅದೇನಿದ್ರು 10 ಅಡಿ 15 ಅಡಿ 25 ಅಡಿ ಅಷ್ಟೆಲ್ಲ ಇರುತ್ತೆ. ಅದಕ್ಕೆ ಬ್ಲೋ ಮಾಡಬೇಕು.
ಬಾರಿಸೋರು ಮಾಡೋಕ್ಕಾಗಲ್ಲ, ಅದಕ್ಕೆ ಒಬ್ಳು ಬ್ಲೋವರ್ಸ್ ಅಂತ ಇರ್ತಾರೆ, ಅದನ್ನ ಬ್ಲೋ ಮಾಡ್ತಾ ಇದ್ದಾನೆ. ಅಲ್ಲಿ ಒಬ್ಬ ಹುಡುಗ ಹೇಳ್ದ ಐ ವಿಲ್ ಕಮ್. ಚಿಕ್ಕ ಹುಡುಗ, ಯವನಸ್ಥ ಹುಡುಗ, ಅವನು ಟೀನೇಜ್ ಫೆಲೋ, ಅವನು ಹೇಳ್ದ ಐ ವಿಲ್ ಕಮ್. ಆಗ ಇವ್ರಿಗೆ ಅನಿಸ್ತು, ಅಯ್ಯೋ ಯಾರಾದರೂ ಒಬ್ಬನು ಹೇಳಿದ್ನಲ್ಲ, ಅವನ್ನ ಮುಂದೆ ಕರೆದು ಓಕೆ ನೀನು ಬರ್ತೀಯ ಅಂತ ಹೇಳಿ ಅವನ್ನ ಡೆಡಿಕೇಟ್ ಮಾಡಿದ್ರು, ದೇವರ ಸೇವೆಗೋಸ್ಕರವಾಗಿ ಡೆಡಿಕೇಟ್ ಮಾಡಿದ್ರು. ಆ ವ್ಯಕ್ತಿ ಯಾರು ಗೊತ್ತಾ? ಡೇವಿಡ್ ಲಿವಿಂಗ್ಸ್ಟನ್. ಡೇವಿಡ್ ಲಿವಿಂಗ್ಸ್ಟನ್ ಬಗ್ಗೆ ಬಹಳ ನಾವು ಕೇಳಿದ್ದೀವಿ, ಅದ್ಭುತವಾದಂಥ ಸೇವೆ ಮಾಡಿದಂಥವನು. ಈ ಕತೆ ಇಲ್ಲಿ ಮುಗಿಲಿಲ್ಲ. ಯವನಸ್ಥ ಅವನು ಸೇವೆಗೋಸ್ಕರವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಆಫ್ರಿಕಾ ದೇಶಕ್ಕೆ ಕಲಿತು ಹೋದಾಗ ಅಲ್ಲಿ ನೋಡುವಾಗ ಭಯಂಕರವಾದಂಥ ಪರಿಸ್ಥಿತಿ, ಮನುಷ್ಯನನ್ನು ಕೊಲ್ಲುವಂಥದ್ದು, ಮನುಷ್ಯರನ್ನೇ ತಿನ್ನುವಂಥ ರೀತಿಯಲ್ಲಿ ಜನರು ಅಲ್ಲಿರುವಂಥದ್ದು. ಅಂಥ ಸ್ಥಳದಲ್ಲಿ ಹೋಗಿ ಸೇವೆ ಮಾಡ್ತಾ ಇದ್ದಾನೆ. ಸೇವೆ ಮಾಡುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಭಯಂಕರವಾದಂಥ ಪರಿಸ್ಥಿತಿ ನಡೀತು. ಏನಂತಂದರೆ, ಒಂದು ಸ್ಥಳದಲ್ಲಿ ಒಂದು ಕಮ್ಯುನಿಟಿ, ಒಂದು ಟ್ರೈಬ್, ಆ ಸ್ಥಳಕ್ಕೆ ಇವನು ಹೋಗಿ ಅಲ್ಲಿನ ಜನರಿಗೋಸ್ಕರವಾಗಿ ಸುವಾರ್ತೆ ಸಾರಬೇಕೆಂಬುದಾಗಿ ತನ್ನ ಟೀಮನ್ನು ಸಿದ್ಧ ಮಾಡಿ ಆ ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ಒಂದು ದಿನ ನಿರ್ಣಯ ಮಾಡ್ತಾನೆ. ಆ ದಿನ ನಿರ್ಣಯ ಮಾಡಿದಾಗ ಅವನು ಹೋಗಿ ಅಲ್ಲಿ ಸುವಾರ್ತೆ ಸಾರಬೇಕು ಅನ್ನೋಂಥ ಸಮಯದಲ್ಲಿ ಅಲ್ಲಿನ ಒಬ್ಬ ನಾಯಕ ಇವನು ಹೇಳ್ಕಳಿಸ್ತಾನೆ. ಏನು ಹೇಳ್ಕಳಿಸ್ತಾನೆ ಅಂತಂದ್ರೆ, ನೀನು ಯಾವತ್ತು ಇಲ್ಲಿ ಬಂದು ನಿನ್ನ ವಾಕ್ಯ ಸಾರ್ತಿ ಅಂತ ಹೇಳಿದ್ಯೋ ಅದೇ ದಿವಸ ನಾವು ಬರ್ತೇವೆ, ನೀನಿರುವಂಥ ಸ್ಥಳದಲ್ಲಿ ಎಲ್ಲರನ್ನೂ ನಾವು ಕತ್ತರಿಸ್ಬಿಡ್ತೇವೆ ಅಂತ ಹೇಳಿ ಕಳಿಸ್ತಾನೆ. ಈಗ ಇವನು ಡೇವಿಡ್ ಲಿವಿಂಗ್ಸ್ಟನ್ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಡೇವಿಡ್ ಲಿವಿಂಗ್ಸ್ಟನ್ ದೇವರಲ್ಲಿ ಕೇಳ್ಕೊಳ್ತಾನೆ, ಸ್ವಾಮಿ ನನ್ನ ನೀನು ಕಳಿಸ್. ಅವತ್ತೆಲ್ಲ ರಾತ್ರಿ ಎಲ್ಲ ಅವ್ರು ಹೇಳಿದ್ದಾರೆ ಬರ್ತೀವಿ ಅಂತ ಕಾಯ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ಬೆಳಿಗ್ಗೆ ಆಯಿತು, ಏನೂ ಆಗಲಿಲ್ಲ. ಇದಾದ ನಂತರ ಡೇವಿಡ್ ಲಿವಿಂಗ್ಸ್ಟನ್ ತನ್ನ ಊರಿಗೆ ತಿರುಗಿ ಹೋಗ್ತಾನೆ. ಅಲ್ಲಿ ಅವನು ಪ್ರಸಂಗ ಮಾಡ್ತಾನೆ, ಇನ್ನೂ ಸೇವಕರು ಮುಂದೆ ಬರಬೇಕು ಅಂತ ಪ್ರಸಂಗ ಮಾಡ್ತಾ ಹೇಳ್ತಾ ಇದ್ದಾನೆ, ಇಲ್ಲಿ ನಡೆದಂಥ ಘಟನೆಗಳು ಹೇಳ್ತಾ ಇದ್ದಾನೆ. ಆಗ ಅವನು ಹೇಳ್ತಾನೆ, ಈ ರೀತಿಯಾಗಿ ನಾವು ಈ ಸ್ಥಳಕ್ಕೆ ಹೋಗುವಂಥ ದಿವಸದಲ್ಲಿ ನಮಗೆ ಆದಂಥ ಸ್ಥಿತಿ ಅಂತ ಹೇಳ್ತಾ ಇದ್ದಾನೆ. ಹೇಳುವಾಗ ಅವನು ಹೇಳ್ತಾನೆ, ಅದೇ ಊರಿಗೆ ನಾವು ಹೋಗಿ ವಾಕ್ಯವನ್ನು ಸೇರಿ ಆ ನಾಯಕ ಮತ್ತು ಅಲ್ಲಿರುವಂಥ ಎಲ್ಲ ಜನ ಕ್ರೈಸ್ತರಾದರು ಅಂತ ಹೇಳ್ತಾನೆ. ಹೇಳುವಾಗ ಅವನು ಹೇಳ್ತಾನೆ, ಅಲ್ಲಿ ಒಬ್ಬರು ಅವರ ಸೆಕ್ರೆಟರಿ ಅಲ್ಲಿರ್ತಾರೆ, ಅವನು ಪ್ರಸಂಗ ಮಾಡೋಕೆ ಹೇಳ್ತಾ ಇದ್ದಾನೆ, ದೇವರು ನಮ್ಮನ್ನು ಹೇಗೆ ಕಾಪಾಡ್ದ ಅಂತ ಹೇಳ್ತಾ ಇರುವಾಗ ಅವನು ಹೇಳ್ತಾನೆ, ಒಂದು ದಿವಸದ ರಾತ್ರಿ ಯಾವತ್ತು ಅವರು ನಮ್ಮನ್ನು ಬಂದು ಸಾಯಿಸ್ತೀವಂತ ಹೇಳಿದ್ವೋ ಅವಾಗ ಅವ್ನು ಕೇಳ್ತಾರೆ, ಅವತ್ತು ಏನಾಯಿತು ಅಂತ ಕೇಳ್ತಾರೆ. ಏನಾಯಿತು, ವೈ ಡಿಡ್ ದೇ ಕಮ್? ಆಗ ಇವನು ಹೇಳ್ತಾನೆ, ಆ ಹೊತ್ತು ನಾವು ಪ್ರಾರ್ಥನೆ ಮಾಡ್ತಾ ಕೂತಿರುವಾಗ ಅವ್ರು ಹೇಳ್ತಾನೆ, ನಾವು ಹೋಗಿ ಅವ್ರ ವಾಕ್ಯ ಸಾರದ ಮೇಲೆ ಅವನ ನಾಯಕ ಹೇಳ್ತಾನೆ, ನಾವು ಬಂದಿದ್ವಿ ನಿಮ್ಮನ್ನು ಕತ್ತರಿಸಬೇಕು ಅಂತ ಒಂದು ದೊಡ್ಡ ಗುಂಪಾಗಿ ಬಂದ್ವಿ ನಾವು. ಆದ್ರೆ ಅಲ್ಲಿ ಒಂದು ವಿಚಾರ ಆಯಿತು. ಏನಂತ ಹೇಳ್ತಾನೆ, ಅಲ್ಲಿ ನಡೆದಂತ ಘಟನೆ ಏನಂತಂದ್ರೆ, ಒಂದು ಸುಮಾರು 29 ಜನರು ಬಹಳ ಬಲಿಷ್ಠರು ನಿಮ್ಮ ಕಾಂಪೌಂಡ್ ಸುತ್ತಲೂ ನಿಂತು ಕಾಯ್ತಾ ಇದ್ರು ಅಂತ ಹೇಳ್ತಾನೆ. ಆಗ ಅವ್ರ ಸೆಕ್ರೆಟರಿ ಒಳಗಡೆ ಹೋಗಿ ಆಫೀಸಿಂದ ಒಂದು ಬುಕ್ ತಗೊಂಡ್ಬರ್ತಾರೆ. ಅವ್ರು ಕೇಳ್ತಾನೆ, ಏನು ನಡೀತು, ನೀನು ನಿಜವಾಗ್ಲೂ ಹೇಳಿ ಏನಾಯ್ತು? ಅವ್ನು ಹೇಳ್ತಾನೆ, ಅದೇ ರಾತ್ರಿ ಯಾವತ್ತು ಡೇಟ್ ಹೇಳ್ತಾನೆ. ಆ ಡೇಟ್ ಹೇಳಿದಾಗ ಸೆಕ್ರೆಟರಿ ಪುಸ್ತಕ ತೆಗೆದು ಹೇಳ್ತಾರೆ, ಯಾವತ್ತು ಡೇಟ್ ಹೇಳು, ಸಮಯ ಹೇಳ್ತಾರೆ. ಆವಾಗ ಸೆಕ್ರೆಟರಿ ಪುಸ್ತಕದಲ್ಲಿ ಬರೆದಿರುವಂಥದ್ದು ಎಂಟ್ರಿ ಮಾಡಿರುವಂಥ ತೋರಿಸ್ತಾರೆ, ನಿಜವಾಗ್ಲೂ ನಡೆದಂಥ ಘಟನೆ. ಅವ್ರು ಎಂಟ್ರಿ ಮಾಡಿ ತೋರಿಸ್ತಾರೆ. ಏನಂದ್ರೆ, ಅದೇ ದಿವಸ ಆ ಆಲಯದಲ್ಲಿ 29 ಜನರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಇದೇ 29 ಜನ ಪ್ರಾರ್ಥನೆ ಮಾಡ್ತಾ ಇರುವಾಗ ಆ ಹೊತ್ತು ಆ ನಾಯಕ ಬಂದು ಇವರನ್ನು ಕೊಲ್ಲಬೇಕೆಂಬುದಾಗಿ ಬರುವಾಗ ಆ ಜನರು 29 ದೇವದೂತರಂತೆ 29 ಜನರೇ ಅಲ್ಲಿ ಆ ಒಂದು ಸ್ಥಳವನ್ನು ಕಾದಿದ್ದರಂತೆ. ಎಂತ ಅದ್ಭುತವಾದಂಥ ಕಾರ್ಯ ಪ್ರಿಯರೇ! ಯಾವಾಗ ಒಬ್ಬ ಯವನಸ್ಥನು ತನ್ನನ್ನು ದೇವರ ಕೈಗಳಿಗೆ ಒಪ್ಪಿಸಿಕೊಟ್ಟು ದೇವರ ಕಾರ್ಯ ಮಾಡುತ್ತಾನೆಂಬುದಾಗಿ ಒಪ್ಪಿಸಿಕೊಡ್ತಾನೋ, ದೇವರು ಅದ್ಭುತವಾಗಿ ತನ್ನ ಮೂಲಕವಾಗಿ ಕಾರ್ಯ ಮಾಡ್ತಾನೆ. ಡೇವಿಡ್ ಲಿವಿಂಗ್ಸ್ಟನ್ ಎಷ್ಟೋ ಜನರು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಮಾಡಿದನು ಕರ್ತನಲ್ಲಿ ಪ್ರಿಯರೇ. ಅದಕ್ಕೆ ನಾವು ಯಾವಾಗಲೂ ಹೇಳೋದು, ಯವನಸ್ಥರು ತಮ್ಮನ್ನು ತಾವು ದೇವರ ಕೈಗಳಿಗೆ ಒಪ್ಪಿಸಿಕೊಡ್ಬೇಕು. ಇಲ್ಲಿ ಒಬ್ಬ ಯವನಸ್ಥ ಬಂದಿದ್ದಾನೆ, ಇವನು ದೇವರ ಕಡೆಗೆ ತನ್ನನ್ನು ಒಪ್ಪಿಸಿಕೊಡ್ಬೇಕು, ದೇವರ ರಾಜ್ಯಕ್ಕೆ ಸೇರ್ಬೇಕು ಅಂತ ಬಹಳಷ್ಟು ತವಕದಿಂದ ಬರ್ತಾನೆ. ಬಂದು ಯೇಸುಸ್ವಾಮಿನ ಕೇಳ್ತಾನೆ, ನಾನು ಏನ್ ಮಾಡಬೇಕು? ಯೇಸುಸ್ವಾಮಿ ಹೇಳ್ತಾರೆ, ನೀನು ದಶಾಜ್ಞೆಗಳನ್ನು ಪಾಲಿಸ್ತಿದ್ಯಾ? ಅವನು ಹೇಳ್ತಾನೆ, ಹೌದು, ನಾನು ಹುಟ್ಟದಾಗ್ಲಿಂದಾನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾನೆ, ಈ ಒಂದು ಭಾಗದಲ್ಲಿ, ಈ ಸುವಾರ್ಥ ಭಾಗ ಲೂಕನ ಸುವಾರ್ಥ 5 ಆಜ್ಞೆಗಳನ್ನು ಹೇಳ್ತಾನೆ. ಯಾಕೆ 5 ಆಜ್ಞೆಗಳು ಮಾತ್ರ ಹೇಳ್ತಾನೆ ಯೇಸುಸ್ವಾಮಿ? 10 ಆಜ್ಞೆಗಳು ಯಾಕೆ ಹೇಳಿಲ್ಲ?
ಅದರ ಉದ್ದೇಶ ಇದೆ. ಯೇಸು ಸ್ವಾಮಿ ಬರೀ 5 ಆಜ್ಞೆಗಳನ್ನ ಹೇಳಿದ್ದಾನೆ, 10 ಆಜ್ಞೆ ಹೇಳಲಿಲ್ಲ. ಯಾಕಂದ್ರೆ ಯಹೂದ್ಯರು ದೇವರಲ್ಲಿ ಭಯ ಭಕ್ತಿಯುಳ್ಳವರು, ಉಪವಾಸ ಮಾಡ್ತಾರೆ, ಕಾಣಿಕೆಯನ್ನು ಕೊಡ್ತಾರೆ, ಸರಿಯಾದಂಥ ಸಮಯಕ್ಕೆ ಸಭೆಗೆ ಹೋಗ್ತಾರೆ, ಆರಾಧನೆ ಮಾಡ್ತಾರೆ. ಇದೆಲ್ಲ ಅವರು ಬಹಳ ಯಥಾರ್ಥವಾಗಿ ಮಾಡ್ತಾರೆ. ಅಂದರೆ ದೇವರಿಗೂ ಅವ್ರಿಗೂ ಸಂಬಂಧ ಬಹಳ ಅದ್ಭುತವಾಗಿ ಇಟ್ಕೊಂಡಿರ್ತಾರೆ. ಆದರೆ ಸಮಸ್ಯೆ ಏನಂತಂದ್ರೆ ಇವನಲ್ಲಿ ಬೇರೊಬ್ಬರು, ಅಂದರೆ ಸಮಾಜದಲ್ಲಿ ಬೇರೊಬ್ಬರಿಗೆ ಯಾವ ರೀತಿಯಲ್ಲಿ ಇದ್ದೇನೆ, ನಾನು ನನ್ನ ದೇವರಿಗೆ ಸರಿಯಾಗಿದ್ದರೆ ಮಾತ್ರ ನಮ್ಮ ಜೀವನ ಸಾಲದು. ನಾನು ಪ್ರೇಯರ್ ಮಾಡ್ತೇನೆ, ನಾನು ಬೈಬಲ್ ಓದ್ತೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಮೀಟಿಂಗ್ಸ್ ಅಟೆಂಡ್ ಮಾಡ್ತೇನೆ, ಇದೆಲ್ಲ ನಾನು ವೈಯಕ್ತಿಕವಾಗಿ ಮಾಡ್ಕೊಳ್ತೇನೆ, ದಟ್ ಈಸ್ ನಾಟ್ ಇನಫ್. ಅಲ್ಲಿ ಯೇಸು ಸ್ವಾಮಿ ಗೊತ್ತಾಯ್ತು ಇವನಲ್ಲಿ ಸಮಸ್ಯೆ ಇದೆ. ಏನು, ಇವನಿಗೂ ಜನರಿಗೂ ಯಾವ ಸಂಬಂಧ ಇಲ್ದಿರಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಈ ಆಜ್ಞೆಗಳನ್ನು ಪಾಲಿಸ್ತಾ ಇದ್ದೆ, ಹೌದು ಮಾಡ್ತಾ ಇದ್ದೀನಿ. ಅದಕ್ಕೆ ಯೇಸು ಸ್ವಾಮಿ ಗೊತ್ತಾಗ್ತದೆ, ಏನು ಗೊತ್ತಾಗ್ತದೆ, ಇವನು ಯಾವುದರ ಮೇಲೆ ಮನಸ್ಸಿಟ್ಟಿದ್ದಾನೆ, ಯವನಸ್ಥನ ಮನಸ್ಸು ಯಾವುದರ ಮೇಲಿದೆ. ಅವನು ಯೇಸು ಸ್ವಾಮಿ ಹೇಳ್ತಾನೆ, ಅದಕ್ಕೆ ನೀನೇನ್ ಮಾಡ್ಬೇಕಂತೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ನೀನು ಆಗ ನನ್ನ ಹಿಂದೆ ಬಾ. ನಿನ್ನ ಬದುಕನ್ನೆಲ್ಲ ಮಾರಿ. ಹಾಗಂದ್ರೆ ಯೇಸು ಸ್ವಾಮಿಗೆ ನಾವು ಸಿರಿವಂತರಾಗಿರುವಂಥದ್ದು, ಹಣವಂತರಾಗಿರೋದು ಇಷ್ಟ ಇಲ್ವಾ? ಪ್ರಶ್ನೆ ಬರ್ತದಲ್ಲ. ನಾವು ಹಣವಂತರಾದರೆ ಯೇಸು ಸ್ವಾಮಿಗೆ ಇಷ್ಟ ಇಲ್ವಾ? ಖಂಡಿತ ಇಲ್ಲ. ದಟ್ ಇಸ್ ನಾಟ್ ದಿ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದರೆ ದೇವರು ಅದ್ಭುತವಾಗಿ ಅಬ್ರಹಾಮನನ್ನು ಆಶೀರ್ವದಿಸಿದ್ದಾನೆ, ಯಾಕೋಬನನ್ನು ಆಶೀರ್ವದಿಸಿದ್ದಾನೆ, ಯೋಬನನ್ನು ಆಶೀರ್ವದಿಸಿದ್ದಾನೆ, ಈಸಾಕನನ್ನು ಆಶೀರ್ವದಿಸಿದ್ದಾನೆ. ದೇವರು ಯೇಸು ಸ್ವಾಮಿ ಹೋದಂಥ ಕೆಲವರು ಮನೆಗಳು ಬಹಳ ಸಿರಿವಂತರು. ಜಕ್ಕಾಯನು ಬಹಳ ಸಿರಿವಂತನು. ಜೀಸಸ್ ಡಿಡ್ ನಾಟ್ ಕ್ವೆಶ್ಚನ್ ದೇರ್ ರಿಚ್ನೆಸ್. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಏನು ಹೇಳ್ತಾನೆ, ಒಬ್ಬ ಸಿರಿವಂತನು ದೇವರ ರಾಜ್ಯಕ್ಕೆ ಸೇರುವುದಕ್ಕಿಂತ ಒಂಟೆ ಸೂಜಿ ಕಣ್ಣಲ್ಲಿ ಹೋಗುವಂಥದ್ದೇ ಸುಲಭವಾಗಿ. ಅಂದರೆ ಏನಕ್ಕೆ ಹೇಳ್ತಾ ಇದ್ದಾನೆ ಅಂದರೆ, ನಾವು ಯಾವುದರ ಮೇಲೆ ಮನಸ್ಸಿಟ್ಟಿದ್ದೇವೆ, ನಮ್ಮ ಮನಸ್ಸು ಯಾವುದರ ಮೇಲೆ ಇದೆ, ನಮ್ಮ ಉದ್ದೇಶ ಜೀವನದಲ್ಲಿ ಏನಾಗಿದೆ, ಅದನ್ನು ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ನಾನು ಸಿರಿವಂತನಾಗಿರುವಂಥದ್ದು ತಪ್ಪಲ್ಲ, ಆದರೆ ನನ್ನ ಮನಸ್ಸು ಆ ಸಿರಿವಂತಿಕೆ ಮೇಲೆ ಇಟ್ಟಿರುವಂಥದ್ದು ಅದು ತಪ್ಪಾದಂತು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಹೋಗು, ಅದನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು. ಅಂದರೆ ಡಿಟ್ಯಾಚ್ ಯುವರ್ ಸೆಲ್ಫ್ ಫ್ರಮ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಯಾವುದ್ರ ಮೇಲೆ ಮನಸ್ಸಿಟ್ಟಿದೆಯೋ ಅದನ್ನು ಬಿಡು. ಇವತ್ತು ಯವನಸ್ಥರು ಯಾವುದ್ರ ಮೇಲೆ ಮನಸ್ಸಿಟ್ಟಿದ್ದೇವೆ ನಾವು, ಯಾವುದನ್ನ ನಾವು ಬಿಡಲಿಕ್ಕೆ ಆಗೋದಿಲ್ಲ ನಮಗೆ. ಮೊಬೈಲ್ ಫೋನ್, ಏನಾದರೂ ಒಂದು ವಸ್ತು ನೀವು ತಗೊಂಡು ಹೋಗ್ಬೋದು ಅಂತ ಹೇಳಿದ್ರೆ ನಮಗೆ ಪರಲೋಕಕ್ಕೂ ನಾವು ತಗೊಂಡು ಹೋಗೋದು ಇದೊಂದೇ ಅಲ್ಲ, ಇದಿದ್ರೆ ಸಾಕು ಅಂತ ಅಲ್ವಾ? ಯಾವುದ್ರ ಮೇಲೆ ನಾವು ಮನಸ್ಸಿಟ್ಟಿದ್ದೇವೆ? ವಾಟ್ ಇಸ್ ಇಟ್ ದಟ್ ವಿ ಆರ್ ಪುಟಿಂಗ್ ಅವರ್ ಎಂಟೈರ್ ಲೈಫ್ ಆನ್? ವಾಟ್ ಇಸ್ ಇಟ್ ದಟ್ ವಿ ಲವ್? ಯಾವುದನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದೇವೆ. ಈಗ ನಾವು ನೋಡ್ತೇವೆ ಏನಂತಂದರೆ, ಈ ಶ್ರಮ ಮರಣಗಳ ದಿವಸ ನಾವು ಕೆಲವು ಬಿಡ್ತೇವಲ್ಲ, ಕೆಲವು ತಿನ್ನೋದು ಅಭ್ಯಾಸಗಳನ್ನು ನಾವು ಬಿಡ್ತೇವೆ. ನನ್ನ ಫ್ರೆಂಡ್ ಒಬ್ಬರು ಇದ್ದರು, ಅಯ್ಯೋರು, ಅವರು ಹೇಳ್ತಿದ್ರು, ಈ 40 days ಐ ವಿಲ್ ನಾಟ್ ಈಟ್, ಇದು ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಂತ. ಆದರೆ ನಾವು ಒಂದು ರಿಟ್ರೀಟ್ಗೆ ಹೋದರೆ ಅವರು ಚಿಕನ್ ತಿಂತಾಯಿದ್ರು. ನಾನು, ಅಯ್ಯ ಮರ್ತೋಗ್ಬಿಟ್ರಾ ನಿಮ್ಮದು ಉಪವಾಸ ಅಂದರೆ, ಇಲ್ಲಪ್ಪ ನಾನು ರೆಡ್ ಮೀಟ್ ತಿನ್ನಲ್ಲ ಅಂದರು. ಅದರಲ್ಲೂ ಅವರು ರೆಡ್ ಮೀಟ್ ತಿನ್ನಲ್ಲ ಅಂದರೆ ನಮ್ಮದೇ ಆದಂಥ ರೀತಿಯಲ್ಲಿ ಯಾವುದ್ಯಾವುದೋ ಒಂದು ಬಿಡಬೇಕು ಅಂತ. ಆದರೆ ಬಿಟ್ಟುಬಿಟ್ಟು 40 ದಿವಸ ಬಿಟ್ಟು ಈಸ್ಟರ್ ದಿವಸ ಯಾವುದ್ಯಾವ್ದು ಬಿಟ್ಟಿದ್ದು ಎಲ್ಲ ಸೇರಿಸಿ ಅವತ್ತೇ ಶುರು ಮಾಡಿಬಿಡ್ತೀವಿ. ಏನು ಪ್ರಯೋಜನ ಆಯಿತು? ಈ 40 ಅಥವಾ 46 ದಿವಸಗಳು ನಾವು ಮಾಡುವಂಥ ಅಭ್ಯಾಸಗಳು ನಮ್ಮನ್ನು ಒಳ್ಳೆತನಕ್ಕೆ ನಡೆಸಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಏನೋ ಇಟ್ ಇಸ್ ಲೆಫ್ಟ್ ಟು ಈಚ್ ಒನ್ ಆಫ್ ಅಸ್. ಇಲ್ಲಿ ಯೇಸು ಸ್ವಾಮಿ ಯಾವುದನ್ನು ಪ್ರಶ್ನೆ ಮಾಡ್ತಾರೆ, ನಿನ್ನ ಮನಸ್ಸು ಯಾವುದ್ರ ಮೇಲೆ ಇಟ್ಟಿದ್ದೆ? ಈಗ ಈ ಅಂಡರ್ಸ್ಟುಡ್ ಹಿಸ್ ಎಂಟೈರ್ ಲೈಫ್, ಹಿ ವಾಂಟೆಡ್ ಇಸ್ ರಿಚ್ನೆಸ್. ಅದಕ್ಕೆ ಯೇಸು ಸ್ವಾಮಿ ಅದನ್ನು ಕೊಟ್ಬಿಟ್ಟು ಬಾ ಅಂದ್ರೆ ಅವನೇನಂತಾರೆ, ಕೊಟ್ಟು ಬಂದ, ಅವನೇನದ, ಹೆಂಗೋದ ಅವನು? ವಾಸ್ ಹಿ ಹ್ಯಾಪಿ ಟು ಗೋ ಬ್ಯಾಕ್? ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಆಲ್ ದಟ್ ಹಿ ಹ್ಯಾಡ್, ಹಿ ವೆಂಟ್ ಸ್ಯಾಡ್. ಅವನು ಏನೇನು ಬೇಕೋ ಎಲ್ಲ ಇದೆ, ಆದರೂ ಅವನಿಗೆ ಸಂತೋಷ ಆಯ್ತಾ, ಸಮಾಧಾನ ಆಯ್ತಾ? ಇಲ್ಲ. ಓರೆ ಬಾಡಿದವನಾಗಿ ದುಃಖದಲ್ಲಿ ಹೊರಟು ಹೋದವನು ಇದೆ, ಅವನು ಏನು ಕೊಡಲಿಲ್ಲ, ಆದರೂ ದುಃಖ ಇದೆ. ಇವತ್ತು ನಾವು ಆಲೋಚನೆ ಮಾಡೋಣ, ವಾಟ್ ಈಸ್ ಇಟ್ ದಟ್ ಬ್ರಿಂಗ್ಸ್ ಜಾಯ್ ಇನ್ ಅವರ್ ಹಾರ್ಟ್ಸ್? ನಮ್ಮ ಹೃದಯದಲ್ಲಿ ಯಾವುದು ಸಂತೋಷ ತರ್ತದೆ, ಯಾವುದು ಸಮಾಧಾನ ತರ್ತದೆ? ಹಣಕಾಸಲ್ಲ, ಯಾವ ರೀತಿಯಾದಂಥ ವಿಚಾರಗಳು ನಮಗೆ ಸಮಾಧಾನ ತರೋದಿಲ್ಲೋ ಅದು ನಮಗೆ ಅಗತ್ಯ ಇಲ್ಲ. ಎಷ್ಟೋ ಸಮಯದಲ್ಲಿ ನಾವು ಮಾಡುವಂಥ ಕೆಲಸ ನಮಗೆ ಸಮಾಧಾನ ತರ್ತಿಲ್ಲ, ಅದರಲ್ಲೇ ಒದ್ದಾಡ್ತಾ ಇದ್ದೇವೆ. ಹಾಗಂತಂದ್ರೆ ಮನೆಗೆ ಕೂತ್ಕೊಂಡಿರೋ ಇಲ್ಲ, ನಾವುಗಳು ಪ್ರಯಾಸ ಪಡಬೇಕು, ಹೋರಾಟ ಮಾಡಬೇಕು, ಸಂತೋಷವಾಗಿರ್ಬೇಕು.
ಇರಬೇಕು, ಸಮಾಧಾನ ಇರಬೇಕು. ಆದರೆ ಸಮಾಧಾನ ನಮಗೆ ವಸ್ತುಗಳಲ್ಲ, ಸಮಾಧಾನ ನಮಗೆ ಸ್ವಾಮಿ ಕೊಡುವಂಥ ಸಮಾಧಾನ ನಮ್ಮಲ್ಲಿರಬೇಕು. ಆ ಸಮಾಧಾನ ನಮ್ಮಲ್ಲಿರುವಾಗ ಲೋಕವನ್ನೇ ನಾವು ಜಯಿಸಿದ್ದೇವೆ. ಯಾಕಂದರೆ ಯೇಸುವಿನ ಸಮಾಧಾನ ನಮ್ಮನ್ನು ಎಲ್ಲ ರೀತಿಯಾದಂಥ ಪರಿಸ್ಥಿತಿಗಳಿದ್ದರೂ ಕೂಡ ನಮ್ಮನ್ನು ಒಳಗಡೆ ಇರುವಂಥ ಸಮಾಧಾನದಿಂದ ಮುನ್ನಡೆಸುವಂಥದ್ದಾಗಿದೆ. ದೇವರ ಭಕ್ತರಿಗೂ ಹೋರಾಟ ಇಲ್ಲ ಅಂತಲ್ಲ, ಹೋರಾಟ ಇದೆ. ಇದ್ದರೂ ಕೂಡ ಅದರ ಮಧ್ಯದಲ್ಲಿ ವಿ ಕ್ಯಾನ್ ಸಿ ದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ದ ಪೀಸ್ ಆಫ್ ಗಾಡ್ ಇನ್ ದೋಸ್ ಹು ಬಿಲೀವ್ ಇನ್ ದ ಲಾರ್ಡ್. ಆದರೆ ಇವನಿಗೆ ಎಲ್ಲ ಇಟ್ಕೊಂಡಿದ್ರು ಕೂಡ ಏನು ಸಮಾಧಾನ ಇಲ್ಲದೆ ಹೋಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಾವು ಯಾವುದರ ಮೇಲೆ ಮನಸ್ಸಿಟ್ಟಿದ್ದೇವೆ? ದಟ್ಸ್ ವಾಟ್ ಅವರ್ ಲಾರ್ಡ್ ವಾಂಟ್ಸ್. ವಾಟ್ ಈಸ್ ಇಟ್ ದಟ್ ಐ ಡಿಸೈರ್? ನನ್ನಲ್ಲಿ ಯಾವುದರ ಮೇಲೆ ಆಸೆ ಇಟ್ಟಿದ್ದೇವೆ? ಯಾವುದರ ಆಸೆಗಳು ದೇವರಿಗಿಂತ ಮೇಲಿರುವುದಾದರೆ ಅದು ನಮಗೆ ಸಮಾಧಾನ ಕೊಡುವುದಿಲ್ಲ. ಯಾವುದಕ್ಕಾದರೂ ನಾವು ಬಹಳಷ್ಟು ತವಕ ಪಡ್ತೇವೆ ದೇವರಿಗಿಂತ ಅಂತಂದರೆ ಅದು ಯಾವುದು ನಮಗೆ ವಿಮೋಚನೆ ಕೊಡೋದಿಲ್ಲ. ದಟ್ಸ್ ವಾಟ್ ಹಿ ಲಾಸ್ಟ್ ಎವ್ರಿಥಿಂಗ್. ಆದರೆ ಅದೇ ಯೇಸು ಸ್ವಾಮಿ ಜಕ್ಕಾಯನನ್ನು ನೋಡ್ತಾನೆ, ನೋಡ್ಬಿಟ್ಟು ಹೇಳ್ತಾನೆ, ನೀನು ಕೆಳಗಡೆ ಬಾ, ನಿನ್ನ ಮನೆಗೆ ನಾನು ಬರ್ತೀನಿ. ಜಕ್ಕಾಯ ಯೇಸು ಸ್ವಾಮಿನ ಕರೆದಿಲ್ಲ. ಯೇಸು ಸ್ವಾಮಿ ಮನೆಗೆ ಹೋದಾಗ ಜಕ್ಕಾಯನಿಗೆ ಏನು ಹೇಳಿದ್ರು? ಯೇಸು ಸ್ವಾಮಿ ಏನಾರು ಹೇಳಿದ್ರ? ನಮಸ್ಕಾರ, ಪ್ರಶ್ನೆ ಕೇಳ್ತೆ. ಜಕ್ಕಾಯನಿಗೆ ಯೇಸು ಸ್ವಾಮಿ ಏನಾರು ಹೇಳಿದ್ರ? ಏನಿಲ್ಲ, ಮನೆಗೆ ಹೋದ್ರು. ಆದರೆ ಜಕ್ಕಾಯ ಏನು ಮಾಡ್ದ? ಕೇಳಿಸಿಲ್ಲ, ಸರಿ ಹೇಳಿ. ಅರ್ಧ ಆಸ್ತಿ ಕೊಟ್ಟ. ಫಸ್ಟ್ ಅವನು ಹೇಳ್ತಾನೆ, ನನ್ನ ಅರ್ಧ ಆಸ್ತಿಯನ್ನು ಬಡವರಿಗೆ ಕೊಡ್ತೀನಿ. ಆಮೇಲೆ ಅನ್ಯಾಯವಾಗಿ ಏನಾದರೂ ತೆಗೆದುಕೊಂಡಿದ್ರೆ, ಇಫ್ ವಿ ಶುಡ್ ರೀಡ್ ಇಟ್ ಕೇರ್ಫುಲಿ, ಇಫ್ ನಾನು ಎಷ್ಟು ಕೊಡ್ತೇನಂತೆ? 4ರಷ್ಟು ನಾನು ತಿರುಗಿ ಕೊಡ್ತೇನೆ. ಯೇಸು ಸ್ವಾಮಿ ಏನಾರು ಹೇಳಿದ್ರು ಅವನಿಗೆ? ಇವನಿಗೆ ಯೇಸು ಸ್ವಾಮಿ ಅರ್ಥ ಆಯಿತು. ಯೇಸು ಸ್ವಾಮಿ ನನ್ನ ಮನೆಗೆ ಬಂದಿದ್ರೆ ಅದಕ್ಕಿಂತ ಬೇರೆ ಸಮಾಧಾನನೇ ಇಲ್ಲ. ಯೇಸು ಸ್ವಾಮಿ ನನ್ನೊಳಗೆ ಬರುವುದಾದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇರೆ ಯಾವುದೂ ಇಲ್ಲ. ಯೇಸು ಸ್ವಾಮಿ ನನ್ನೊಂದಿಗಿರುವಾಗ ಬೇರೆಯವರ ನೋವನ್ನು ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಕರ್ತನಲ್ಲಿ ಪ್ರಿಯರೇ. ಯವನಸ್ಥನ ಕೇಳ್ತಾನೆ, ಆದರೂ ಯೇಸು ಸ್ವಾಮಿ ಹೇಳ್ತಾನೆ ಕೊಟ್ಬಿಡು ಅಂತ, ಕೊಡದೆ ಹೋಗ್ತಾನೆ. ಜಕ್ಕಾಯನ ಮನೆಗೆ ಬರ್ತಾನೆ, ಯೇಸು ಸ್ವಾಮಿ ಏನೂ ಹೇಳಲಿಲ್ಲ, ಅವನಲ್ಲಿರುವಂಥದ್ದನ್ನು ಕೊಡ್ತಾನೆ. ಬಿಕಾಸ್ ಹಿ realized what is peace, he realized what is joy, he realized what is the presence of God. ದೇವರ ಪ್ರಸನ್ನತೆ, ದೇವರ ಆಶೀರ್ವಾದ, ದೇವರ ಸಮಾಧಾನ, ದೇವರ ಎಂಥ ಕೃಪೆ ಎಂಥ ದೊಡ್ಡದೆಂಬುದಾಗಿ ಅವನು ತಿಳ್ಕೊಳ್ತಾನೆ. ಇದು ಯಾವುದು ಕೂಡ ಅದಕ್ಕೆ ಸಮಾನವಾದದ್ದಲ್ಲ. ನಥಿಂಗ್ ಕಂಪೇರ್ಸ್ ಟು ವಾಟ್ ವಿ ಹ್ಯಾವ್ ಇನ್ ಜೀಸಸ್ ಕ್ರೈಸ್ಟ್. ಕರ್ತನಲ್ಲಿ ಪ್ರಿಯರೇ, ಥಾಮಸ್ ಅಕ್ವೈನಸ್ ಎಂಬಂಥ ಥಿಯಾಲಜಿಯನ್, ಗ್ರೇಟ್ ಥಿಯಾಲಜಿಯನ್, ಅವರು ಆದಿ ಕ್ರೈಸ್ತ ಸಭೆಯ ಆ ಸಮಯದಲ್ಲಿದ್ದಂಥವ್ರು, 3ನೇ ಶತಮಾನ, ಎಕ್ಸಲೆಂಟ್ ಥಿಯಾಲಜಿ. ಅಂದರೆ ದೇವರ ಏನು ಹೇಳ್ತಾರೆ, ಅನೇಕ ಥಿಯಾಲಜಿಕಲ್ ಬುಕ್ಸ್, ಅಂದರೆ ದೇವರನ್ನು ತಿಳ್ಕೊಳ್ಳಲಿಕ್ಕೆ, ತ್ರೈಕತ್ವದ ಬಗ್ಗೆ, ಯೇಸುವಿನ ಬಗ್ಗೆ, ಪವಿತ್ರಾತ್ಮನ ಬಗ್ಗೆ ಹಲವಾರು ವಾಲ್ಯೂಮ್ಸ್ ಬರೆದಿದ್ದಾನೆ ಅವ್ರು ತಿಳ್ಕೊಳ್ಳೋಕ್ಕೆ. ಅಂಥ ವ್ಯಕ್ತಿ ಒಂದು ದಿವಸ ಅವನು ಹೇಳ್ತಾನೆ, ಯೇಸುವಿನ ದರ್ಶನ ಅವನಿಗಾಗ್ತದೆ. ಹಿ ಸೇಸ್ ದಟ್ ಹಿ ಮೆಟ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದಾದ ನಂತರ ಅವನು ಬರೆಯೋದಕ್ಕೆ ನಿಲ್ಲಿಸ್ಬಿಟ್ಟ. ಅದಕ್ಕೆ ಯಾರೋ ಕೇಳ್ತಾರೆ, ನೀನು ಯಾಕೆ ಯೇಸುವನ್ನು ನೋಡಿದ್ದೀನಿ ಅಂತೆಲ್ಲ, ಅದು ಯಾಕೆ ನೀನು ಬರೆಯೋದೇ ಬಿಟ್ಬಿಟ್ಟೆ ಅಂತ ಅವನು ಹೇಳ್ತಾನೆ, ಆಲ್ ದಟ್ ಐ ಹ್ಯಾವ್ ರಿಟನ್ ಈಸ್ ಬಟ್ ನಥಿಂಗ್ ಎಕ್ಸ್ಟ್ರಾ ಅಂತ ಹೇಳ್ತಾನೆ. ಅಂದರೆ ನಾನು ಇಷ್ಟೆಲ್ಲ ಬರೆದಂಥದ್ದು ಯೇಸುವನ್ನು ನಾನು ನೋಡಿದಾಗ, ಯೇಸುವ ದರ್ಶನ ನೋಡಿದಾಗ ಇದು ಏನೂ ಇಲ್ಲ ಕಂಪೇರ್ಡ್ ಟು ವಾಟ್ ಐ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಯಾವ ದೇವರ ಪ್ರಸನ್ನತೆ ನಾನು ಅನುಭವಿಸಿದ್ದೇನೋ, ಯಾವ ದೇವರನ್ನು ನಾನು ಕಂಡುಕೊಂಡೇನೋ, ನೋಡಿದೇನೋ, ಅಂಥ ಅದ್ಭುತವಾದಂಥ ಅನುಭವ ಇದು ಬರೀಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ನಿಜವಾಗಲೂ ದೇವರನ್ನು ಅನುಭವಿಸುವಂಥವರಾಗಬೇಕು, ದೇವರನ್ನು ನೋಡುವಂಥವರಾಗಬೇಕು, ದೇವರಲ್ಲಿ ನಮ್ಮ ಸಮಾಧಾನ ಕಂಡುಕೊಳ್ಳಬೇಕು. ಇವತ್ತು ಎಷ್ಟೋ ಯವನಸ್ಥರು ದಾರಿ ತಪ್ಪಿ ಅಂದರೆ ತಮ್ಮದೇ ಆದಂಥ ಲೋಕವನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ, ತಮ್ಮದೇ ಆದಂಥ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅದು ಯಾವುದನ್ನ ಸಮಾಧಾನ ಕೊಡ್ತಾ ಇದೆಯಾ? ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟೋ ಯವನಸ್ಥರು, ದೇ ಆರ್ ಇನ್ ದ ಪೀಕ್ ಆಫ್ ದೇರ್ ಕೆರಿಯರ್, ಬಟ್ ಆಸ್ಕ್ ದೆಮ್, ಆರ್ ದೇ ಹ್ಯಾಪಿ? They are not happy. Ask them, are they peaceful? They are not peaceful. Ask them, have you achieved anything? ಅವ್ರು ಹೇಳ್ತಾರೆ, ಇಷ್ಟೆಲ್ಲ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ನಿಜವಾಗಲೂ ದೇವರನ್ನು ಅನುಭವಿಸುವಂಥವನಿಗೆ ಮಾತ್ರ ನಿಜವಾದಂಥ ಸಮಾಧಾನ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಿನ್ನ ಮನಸ್ಸು ಏನಂದ್ರೆ ಎಂದ್ರ ಮೇಲೆ ಇಟ್ಟಿದ್ದೆ, ಅದರ ಮೇಲೆ ಇಟ್ಟಿದ್ರೆ ಅದನ್ನು ಬಿಟ್ಟು ನನ್ನ ಹಿಂದೆ ಬಾ. ಆದರೆ ಅವನು
ದುಃಖದಿಂದ ಹೊರಟು ಹೋದ. ಕರ್ತನಲ್ಲಿ ಪ್ರಿಯರೇ, ನಿಮಗೆ ಮುಂಚೆ ಹೇಳಿರ್ಬೋದು ಈ ಕತೆ. ಫೆಮಿ ಒಡೆಟೊಲೊ ಎಂಬುವಂಥ ಒಬ್ಬ ಆಫ್ರಿಕನ್ ವ್ಯಕ್ತಿ, ಅವನು ಬಹಳ ಸಿರಿವಂತ, ಬಹಳ ಉನ್ನತವಾದಂಥ ಸ್ಥಿತಿಯಲ್ಲಿರೋನು. ಒಬ್ಬನು ಅವನ ಹತ್ರ ಹೋಗಿ ಕೇಳ್ತಾನೆ. ಏನು ಕೇಳ್ತಾನೆ ಅಂದರೆ, ನಿನಗೆ ಸಂತೋಷ ಕೊಡುವುದು ಯಾವುದು? ವಾಟ್ ಈಸ್ ಇಟ್ ದಟ್ ಗಿವ್ಸ್ ಯು ಹ್ಯಾಪಿನೆಸ್? ಅವನು ಹೇಳ್ತಾನೆ, ಓಹ್ ಹಾಗಾದರೆ ನಾನು ನಿಮಗೆ ಇದನ್ನು ಹೇಳಬೇಕು ಅಂತ ಅವನು ಹೇಳ್ತಾನೆ. ಮೊದಲು ನಾನು ಯವನಸ್ಥನಾದಾಗ ಐ ವಾಂಟೆಡ್ ಟು ಬಿಕಮ್ ಅ ಬಿಸ್ನೆಸ್ ಮ್ಯಾನ್. ಅದಕ್ಕೆ ಭಾಳಷ್ಟು ಶ್ರಮಪಟ್ಟೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆದೆ. ಅದಾದ ನಂತರ ನನಗೆ ಸಂತೋಷ ಉಂಟಾಯ್ತಾ? ಸ್ವಲ್ಪ, ಆದರೆ ನಿಜವಾದಂಥದ್ದಲ್ಲ. ಮತ್ತೆ ಎರಡನೇ ಒಂದು ಸ್ಥಿತಿಗೆ ಹೋದೆ. ಏನಂತಂದರೆ, ನಾನು ಹೆಚ್ಚಾಗಿ ಕಾರ್ಗಳು ಕೊಂಡ್ಕೊಂಡೆ, ವಾಚ್ಗಳು ಕೊಂಡ್ಕೊಂಡೆ, ಕಾಸ್ಟ್ಲಿ ಥಿಂಗ್ಸ್ ಕಟ್ಕೊಂಡೆ, ಪೇಂಟಿಂಗ್ಸ್ ಕೊಂಡ್ಕೊಂಡೆ, ಮನೆಗಳೆಲ್ಲ ಕಂಡ್ಕೊಂಡೆ, ಎಲ್ಲ ಮಾಡಿದೆ. ಅದು ಸಂತೋಷ ತರ್ತಾ? ಇಟ್ ರಿಯಲಿ ಡಿಂಟ್ ಮೇಕ್ ಮಿ ಹ್ಯಾಪಿ. ನಿಜವಾದಂಥ ಒಂದು ಅನುಭವ ಆಗಲಿಲ್ಲ. ಸಂತೋಷ ಆಯಿತು, ಆದರೆ ಅದು ಪೂರ್ತಿಯಾಗಲ್ಲ. ಮೂರನೇದು ಏನು ಮಾಡಿದೆ, ನಾನಂದೆ, ನಾನು ಇಷ್ಟೇ ಸಾಲದು ಬಿಸ್ನೆಸ್, ಐ ಶುಡ್ ಬಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನ್. ಇನ್ನೂ ದೊಡ್ಡದಾಗಿ ಅಂತಾರಾಷ್ಟ್ರಗಳಲ್ಲಿ ನಾನು ಹರಡಬೇಕು. ಅದು ಮಾಡ್ದ ಅವನು. ಅದು ದೊಡ್ಡದಾದ, ಇನ್ನೂ ದೊಡ್ಡವನಾಗಿ ಅವ್ನು ಕೇಳ್ತಾ ಇದ್ದವನು ಕೇಳ್ತಾನೆ, ಓ ಇದು ಸಂತೋಷ ತಂತ. ಅವನು ಹೇಳ್ತಾನೆ, ಸಂತೋಷ ತಂತು, ಆದರೆ ನಿಜವಾಗ್ಲೂ ಪೂರ್ಣವಾಗಲ್ಲ. ಮತ್ತು ಇನ್ನೇನು ಅಂತಾನೆ. ಒಂದು ದಿವಸ ನನಗೆ ಒಬ್ಬ ಮಿತ್ರನು ಬಂದು ಕೇಳ್ದ. ಏನು ಕೇಳ್ದ ಅಂದರೆ, ನಾನು 200 ಮಕ್ಕಳು, ಅಂದರೆ ಅವರು ಬುದ್ಧಿ ಅಥವಾ ಫಿಸಿಕಲಿ ಮೆಂಟಲಿ ಚಾಲೆಂಜ್ಡ್ ಮಕ್ಕಳು, ಅವರಿಗೆ ನಾವು ವೀಲ್ ಚೇರ್ಸ್ ಕೊಡಬೇಕು, ನೀನು ಡೊನೇಷನ್ ಕೊಡ್ತೀಯಾ ಅಂತ ಕೇಳ್ದ. ಆಗ ನಾನಂದೆ, 200 ಚೇರ್ ನನಗೇನು ದೊಡ್ಡದಲ್ಲ ಅದು, ನಾನು ಹೇಳಿದೆ ಕೊಡ್ತೀನಿ. ಆದರೆ ಅವನು ಹೇಳ್ದ, ನೀನು ಕೊಡೋದು ಮಾತ್ರ ಅಲ್ಲ, ಕೊಡೋ ದಿವಸ ನೀನು ಬರಬೇಕು ಅಂತ ಹೇಳ್ದ. ಆಗ ಇವನು ಒಂದು ಡೇಟ್ ಫಿಕ್ಸ್ ಮಾಡಿ ಹೋದಾಗ ಅಲ್ಲಿ ಒಂದು ದೊಡ್ಡ ಹಾಲ್ನಲ್ಲಿ ಇಷ್ಟೆಲ್ಲ ಮಕ್ಕಳಿಗೆ ಎಲ್ಲ ಚೇರ್ ಕೊಟ್ಟಿದ್ದಾರೆ. ಆ ಹುಡುಗರು ಖುಷಿಯಾಗೆ ಓಡಾಡ್ತಾ ಇದ್ದಾರೆ. ಆಗ ಇವನು ಕೇಳ್ತಾನೆ, ಇದ ನಿನಗೆ ಸಂತೋಷ ತಂದಿದ್ದು? ಅವನು ಹೇಳಿದ, ಹೌದು, ಬಟ್ ಐ ಹ್ಯಾವ್ ಸಮ್ ಮೋರ್ ಥಿಂಗ್ಸ್ ಟು ಸೇ. ಇನ್ನೂ ನಾನು ಹೇಳಬೇಕು. ಏನಂದರೆ, ಎಲ್ಲ ಮಕ್ಕಳು ಖುಷಿಯಾಗೆ ಆ ಚೇರಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಒಂದು ಮಗು ಮಾತ್ರ ಇವನು ಕಾಲ ಹತ್ರ ಬಂದು ಕಾಲು ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟ ಆ ಮಗ. ಇವನು ಸ್ವಲ್ಪ ಹೊತ್ತು ನೋಡ್ದ, ಆಮೇಲೆ ಕೇಳ್ದ, ಮಗನೇ ನಿನಗೇನಾದರೂ ಬೇಕಾ? ಸನ್, ಡು ಯು ವಾಂಟ್ ಎನಿಥಿಂಗ್? ಐ ವಿಲ್ ಗಿವ್ ಫಾರ್ ಯು. ಅವನು ಹೇಳ್ದ, ನೋ ಸರ್. ಇನ್ನೂ ಹಂಗೆ ಇಟ್ಕೊಂಡಿದ್ದ. ತಿರುಗಿ ಕೇಳ್ದವನೇ, ಸನ್, ಡು ಯು ವಾಂಟ್ ಎನಿಥಿಂಗ್? ಆಸ್ಕ್ ಎನಿಥಿಂಗ್, ಏನಾದರೂ ಕೇಳಿ ನಾನು ಕೊಡ್ತೀನಿ. ಅದಕ್ಕೆ ಅವನು ಹೇಳ್ದ, ನೋ ಸರ್. ಆಗ ಕೇಳ್ತಾನೆ, ಯಾಕೆ ಮಗನೇ ಹಿಂಗೆ ಕಾಲು ಇಟ್ಕೊಂಡಿದ್ಯಾ? ಅವನು ಹೇಳ್ತಾನೆ, ಸರ್, ಐ ಆಮ್ ಗೇಸಿಂಗ್ ಅಟ್ ಯು, ಐ ಆಮ್ ಸ್ಟೇರಿಂಗ್ ಅಟ್ ಯು. ನಿನ್ನ ದೃಷ್ಟಿಸಿ ನೋಡ್ತಾ ಇದ್ದೇನೆ. ವೈ ಮೈ ಸನ್? ಯಾಕೆ ಮಗನೇ? ಅವನು ಹೇಳ್ದ, ನಿನ್ನ ಮುಖ ನಾನು ದೃಷ್ಟಿ ನೋಡ್ತಾ ಇದ್ದೀನಿ. ಯಾಕಂದರೆ ಒಂದು ಸಮಯದಲ್ಲಿ ನಾವು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ನಿನ್ನನ್ನು ನಾನು ಗುರ್ತಿಡು, ಅಲ್ಲಿ ಐ ವಾಂಟ್ ಟು ಥ್ಯಾಂಕ್ ಯು ಇನ್ ಹೆವೆನ್ ಅಂತ. ಆಗ ಅವನು ಹೇಳ್ತಾನೆ, ನನ್ನ ಜೀವನದ ಎಲ್ಲ ಸಂಗತಿಗಳಲ್ಲಿ ಶ್ರೇಷ್ಠವಾದಂಥದ್ದು ಸಮಾಧಾನ, ಸಂತೋಷ ತಂದುಕೊಟ್ಟದ್ದು ಆ ಕ್ಷಣ. ಯಾವ ಮಗು ನನಗೆ ಸ್ವರ್ಗದಲ್ಲಿ ನಾನು ಬರ್ತೀನಿ, ನಿನ್ನನ್ನು ನೋಡ್ತೀನಿ ಅಂತನೋ, ಇದಕ್ಕಿಂತ ದೊಡ್ಡ ಸಂತೋಷ ಯಾವುದಿಲ್ಲ ಅಂತ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯಾವುದು ನಮ್ಮ ಮನಸ್ಸಿಗೆ ಸಂತೋಷ ತರ್ತಾ ಇದೆ? ಯವ್ವನ ಪ್ರಾಯದಲ್ಲಿ ಎಷ್ಟೆಲ್ಲ ಕಾರ್ಯಗಳು ಮಾಡ್ತೇವೆ, ಸಂತೋಷ ಹುಡ್ಕೊಂಡು ಹೋಗ್ತೇವೆ, ಬಟ್ ವಿ ವಿಲ್ ನೆವರ್ ಬಿ ಹ್ಯಾಪಿ ವಿತ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್, ಬಿಕಾಸ್ ದಿ ವರ್ಲ್ಡ್ ಕ್ಯಾನ್ ನಾಟ್ ಗಿವ್ ಹ್ಯಾಪಿನೆಸ್, ಕ್ಯಾನ್ ನಾಟ್ ಗಿವ್ ದ ಜಾಯ್ ವಾಟ್ ಜೀಸಸ್ ಗಿವ್ಸ್. ಈ ಯವನಸ್ಥ ಮುಖ ಬಾಡಿದವನಾಗಿ ಹೊರಟೋದ. ಬಿಕಾಸ್ he knew all the riches he had will never give happiness. ಇವತ್ತು ನಮಗೆ ಯಾವುದು ಸಮಾಧಾನ ಕೊಡ್ತಾ ಇದೆ? ನಮ್ಮ ಯವನಸ್ಥ ಮಕ್ಕಳಿಗೆ ನಾವುಗಳು ನಾಂದಿಯಾಗಿರಬೇಕು, ಮಾರ್ಗದರ್ಶಿಗಳಾಗಿರಬೇಕು, ಪಾಲಕರಾಗಿರಬೇಕು. ಅವರಿಗೆ ಹೇಳಬೇಕು, ಲುಕ್ ಫಾರ್ ವಾಟ್ ಗಿವ್ಸ್ ಯು ಜಾಯ್, ಗೋ ಬಿಹೈಂಡ್ ವಾಟ್ ಗಿವ್ಸ್ ಯು ಜಾಯ್, ರಿಯಲ್ ಜಾಯ್. ನಿಜವಾಗ್ಲೂ ಆನಂದ ಕೊಡುವಂಥ, ಉತ್ಸಾಹ ಕೊಡುವಂಥ, ಸಮಾಧಾನ ಕೊಡುವಂಥದ್ದಕ್ಕೋಸ್ಕರವಾಗಿ ಹೋರಾಟ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಎಲ್ಲ ಕೃಪಾಶೀರ್ವಾದಗಳಿಗೂ ಸ್ತೋತ್ರ ಹೇಳುತ್ತೇವೆ. ನಾವಂತೂ ನಿನ್ನ ವಾಕ್ಯದಲ್ಲಿ ಸಮಾಧಾನ ಹೊಂದಿಕೊಳ್ಳುತ್ತೇವೆ. ಆದರೂ ತಪ್ಪುವಾಗ ನಮ್ಮನ್ನು ಕ್ಷಮಿಸು, ದೂರ ಹೋದಾಗ ಕೈ ಹಿಡಿದು ನಡೆಸು. ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ತೇವಪ್ಪ. ನಮ್ಮ ಸಭೆಯ ಪ್ರತಿ ಯವನಸ್ಥ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಯಾರೂ ತಪ್ಪಿ ಹೋಗಬಾರದು, ಯಾರೂ ನಿನ್ನಿಂದ ದೂರವಾಗಬಾರದು, ಯಾರೂ ಈ ಲೋಕದ ಆಸೆಗಳಿಗೆ ಬಿದ್ದು ನಿನ್ನಿಂದ ದೂರವಾಗಬಾರದಂತೆ ಸ್ವಾಮಿ, ಎಲ್ಲ ಯವನಸ್ಥ ಮಕ್ಕಳು ನಿನ್ನ ಕಡೆಗೆ ತಿರುಗಿಕೊಳ್ಳುವ ಹಾಗೆ ನಾವೆಲ್ಲರೂ ಪ್ರಾರ್ಥಿಸ್ತೇವಪ್ಪ. ನಿನ್ನ ಕೈಗಳಿಗೆ ಎಲ್ಲರನ್ನು ಒಪ್ಪಿಸ್ತೇವೆ ಸ್ವಾಮಿ.
ಅಪ್ಪ ದೇವರೇ, ನೀನೇ ಎಲ್ಲರನ್ನು ಆಶೀರ್ವದಿಸು. ಎಲ್ಲರನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೇರೆ, ಕಳೆದ 3 ದಿವಸಗಳಿಂದ 4 ದಿವಸಗಳು ದೇವರ ವಾಕ್ಯ ಹಂಚಿಕೊಳ್ಳುವಂತೆ ನನ್ನನ್ನು ಬರಮಾಡಿಕೊಂಡಂಥ ಪ್ರೀತಿಯುಳ್ಳ ಸಭಾಪಾಲಕರು, ನನ್ನ ಸ್ನೇಹಿತರು, ನಾನು ಪ್ರೀತಿಯಿಂದ ವಂದಿಸುವನಾಗಿದ್ದೇನೆ. ಥ್ಯಾಂಕ್ ಯು ಅಯ್ಯ ಫಾರ್ ದಿಸ್ ಪ್ರಿವಿಲೇಜ್ ಆಫ್ ಇನ್ವೈಟಿಂಗ್ ಮೀ. ಮತ್ತು ಸಭಾ ಹಿರಿಯರಿಗೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಹೇಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆತಿಥ್ಯ, ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಹಾಗೂ ವಿಶೇಷವಾಗಿ ಸಭಿಕರೆಲ್ಲರೂ ಕೂಡ ಮತ್ತು ಅನೇಕರ ಮನೆಗಳಿಗೆ ನಮ್ಮನ್ನು ಆಹ್ವಾನಿಸಿದಿರಿ, ಒಳ್ಳೆ ಊಟವನ್ನು ಕೊಟ್ಟಿದ್ದೀರಿ, ಆತಿಥ್ಯ ನಮಗೆ ಕೊಟ್ಟಿದ್ದೀರಿ. ಇದೆಲ್ಲವನ್ನೂ ಕೂಡ ನಾನು ಸ್ವೀಕರಿಸ್ತೇನೆ. ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ಇರಲಿ ಎಂಬುದಾಗಿ ಬೇಡ್ತೇನೆ. ನಮಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿರಿ. ಸೇವೆ ಮತ್ತು ನಡೆಯುವಂಥ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಫೀಲ್ ಅಟ್ ಹೋಮ್. ಇಲ್ಲಿ ಬರುವಾಗ ನಾನು ಬಹಳ ಸಂತೋಷ ಆಗ್ತದೆ, ಯಾಕಂದರೆ ಪ್ರತಿಯೊಬ್ಬರೂ ನಿಮ್ಮ ಮನೆಯವರ ರೀತಿಯಲ್ಲಿ ನನ್ನೊಂದಿಗಿರ್ತೀರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಸ್ ಐ ಗೋ ಬ್ಯಾಕ್, ಐ ಶಾಲ್ ಆಲ್ವೇಸ್ ರಿಮೆಂಬರ್. ನಿಮ್ಮನ್ನು ಯಾವಾಗಲೂ ನೆನಪಿಗೆ ತರ್ತೇನೆ. ಯಾವಾಗಲೂ ನನ್ನ ಫ್ರೆಂಡಲ್ಲಿ ಕೇಳ್ತಾಳೆ, ನೀವು ಯಾವಾಗಲೂ ಗದಗ ಹೋಗೋದೇನು ಅಂತ. ಅದಕ್ಕೆ ಹೇಳಿದೆ ನಾನು, ನನ್ನ ಜೊತೆ ಬಾ, ಗೊತ್ತಾಗುತ್ತೆ ನಿನಗೆ ಎಷ್ಟು ಆತಿಥ್ಯ ಇದೆ ಅಂತ. ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳು. ನನ್ನ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಕೂಡ ವಂದನೆ ಸಲ್ಲಿಸ್ತೇನೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್. ನಾವು ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 8ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 8, ಮೊದಲನೇ ಮತ್ತು 2ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. Para
ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ನಂತರದಲ್ಲಿ ಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಸಹ ನೆರವೇರಲಿ. ನಮ್ಮ ಅನುದಿನದ ಆಹಾರನ ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನವೇ ಸ್ವಾಮಿ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ. ನಮ್ಮನ್ನು ಕರೆದಾತನು ನಂಬಿಗಸ್ತನು, ತನ್ನನ್ನೇ ತಾನು ಸಮರ್ಪಿಸಿಕೊಂಡಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತನ್ನೊಬ್ಬನೇ ಮಗನನ್ನು ಆ ಯವ್ವನ ಪ್ರಾಯದಲ್ಲೇ ಶಿಲುಬೆ ಒಪ್ಪಿಸಿಕೊಟ್ಟಂಥ ತಂದೆ ದೇವರ ನಿತ್ಯವಾದ ಪ್ರೀತಿ, ನಮ್ಮನ್ನು ಎಲ್ಲ ಕಾಲವೇಳೆಗಳಲ್ಲೂ ಪ್ರೇರೇಪಿಸಿ ನಮ್ಮನ್ನು ದೇವರ ಕಡೆಗೆ ನಡೆಸುವಂಥ ಪವಿತ್ರಾತ್ಮನ ಐಕ್ಯ ಅನ್ಯನ ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರವೂ ನೆಲೆಯಾಗಿರಲಿ.